ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿ ಶಿವಮೊಗ್ಗಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಆಲ್ರೆಡಿ ಆರ್ಥಿಕ ಸಮೀಕ್ಷೆ ಭಾಗವನ್ನು ಅಧ್ಯಯನವನ್ನು ಮಾಡಿದ್ದೇವೆ. ತುಂಬ ಕ್ಲಿಯರಾಗಿ ತುಂಬ ಬ್ರಾಡಾಗಿ ಆರ್ಥಿಕ ಸಮೀಕ್ಷೆಯನ್ನು ಹೇಳಿದ್ದೇನೆ. ಯಾಕೆಂತಂದರೆ ಬಜೆಟನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮಗೆ ಆರ್ಥಿಕ ಸಮೀಕ್ಷೆ ಗೊತ್ತಿರಬೇಕು. ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥದ್ದು ಹಿಂದಿನ 12 ತಿಂಗಳುಗಳಿನ ಸಂಪೂರ್ಣವಾದಂತಹ ಆರ್ಥಿಕತೆಯಲ್ಲಿ ಆದಂತಹ ಏರಿಳಿತಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದೀನಿ. ಬಜೆಟ್ ಅದೇ ತರಹ ಮುಂದಿನ ಆರ್ಥಿಕ ವರ್ಷದಲ್ಲಿ ಆಗಬೇಕಾದಂತಹ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಹಾಗೆ ಏನೇನು ಹೊಸದನ್ನು ಮಾಡಬೇಕು, ಹೊಸ ಹೊಸ ಯೋಜನೆಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಆದಾಯವನ್ನು ಎಷ್ಟು ನಿರೀಕ್ಷೆ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚೆಷ್ಟಾಗ್ಬೋದು ಅಂತ ಹೇಳಿ ಮುನ್ನಂದಾಜು ಮಾಡಲಾಗುತ್ತೆ. ಇದನ್ನೇ ನಾವು ಆಯವ್ಯಯ ಪಟ್ಟಿ ಅಂತ ಹೇಳಿ ಕರಿತೀವಿ, ಅಥವಾ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ, ಬಜೆಟ್ ಅಂತ ಹೇಳಿ ಕರಿತೀವಿ. ನಿಮಗೆ ಸಾರ್ವಜನಿಕ ಹಣಕಾಸು ಪಾಠ ಮಾಡುವಾಗ ಒಂದು ಬಜೆಟ್ ಅಂತ ಅನ್ಸ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಅಂತ ಹೇಳಿ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಸಾರ್ವಜನಿಕ ಹಣಕಾಸು ಅಂತಕ್ಕಂಥ ಒಂದು ಚಾಪ್ಟರ್ನ ಕ್ಲೀನಾಗಿ ತರವಾಗಿ ಓದ್ಕೊಳ್ಳಿ, ಅವಾಗ ನಿಮಗೆ ಬಜೆಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನಾನು ಯಾವುದೇ ಒಂದೊಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸಿ ಹೇಳ್ಸೋಕ್ಕಾಗೋದಿಲ್ಲ. ಯಾಕಂತಂದರೆ ನೀವು ಸಾರ್ವಜನಿಕ ಹಣಕಾಸನ್ನು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಬಜೆಟನ್ನು ಈಸಿಯಾಗಿ ನಾವು ಓದ್ಬೋದು, ಬಜೆಟನ್ನು ಅರ್ಥ ಮಾಡ್ಕೊಳ್ಬೋದು. ಯಾವುದೇ ಈಗ ಹೊಸ ಬಜೆಟ್ ಬಂತು ಅಂತ ಅಂದಾಗ ಪೇಪರ್ನಲ್ಲಿ ಬಜೆಟ್ ಅಂತ ಇದೆ ಅಂತ ಅಂದಾಗ ಅದರಲ್ಲಿ ಕೊಟ್ಟಿರ್ತಾರೆ ಏನೋ ಒಂದು ಕಂದಾಯ ಕೊರತೆ, ಈ ಥರದ ವರ್ಡ್ಗಳನ್ನು ಕೊಟ್ಟಿರ್ತಾರೆ. ನಮಗೆ ಕಂದಾಯ ಕೊರತೆ ಅಂತಂದ್ರೆ ಏನು, ಬಂಡವಾಳ ಕೊರತೆ ಅಂತಂದ್ರೆ ಏನು, ಅಥವಾ ಬಂಡವಾಳ ಸ್ವೀಕೃತಿ ಅಂತಂದ್ರೆ ಏನು, ಕಂದಾಯ ಸ್ವೀಕೃತಿ ಅಂತಂದ್ರೆ ಏನು, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು. ಅದಕ್ಕೋಸ್ಕರನೇ ನಾನು ಸಾರ್ವಜನಿಕ ಹಣಕಾಸು ಅಂತ ಹೇಳಿ ಒಂದು ಚಾಪ್ಟರ್ನ ನಿಮಗೆ ಪಾಠ ಮಾಡಿ ಈಗ ಬಡ್ಜೆಟನ್ನು ಪಾಠ ಮಾಡ್ತಿದ್ದೀನಿ. ಒಂದು ಸ್ಟ್ರಕ್ಚರ್ಡ್ ಮ್ಯಾನರಲ್ಲಿ ಎಕನಾಮಿಕ್ಸನ್ನು ಮಾಡಿದ್ದೀನಿ ನಾನು. ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಕ್ಲಿಯರ್ ಆಗುತ್ತೆ. ಓಕೆ, ಡೈರೆಕ್ಟಾಗಿ ಈಗ ಕೇಂದ್ರ ಬಜೆಟ್ಗೆ ಹೋಗ್ತೇನೆ. ಕೇಂದ್ರ ಬಜೆಟ್ 2020-21 ಅಂತ ಹೇಳಿ ಕರಿತೇವೆ. 2020 ಏಪ್ರಿಲ್ 1ರಿಂದ 2021 ಮಾರ್ಚ್ 31ರವರೆಗೆ ಈ ಬಜೆಟ್ ಜಾರಿಯಲ್ಲಿರುತ್ತೆ. ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದ್ರು ಅಂತ ಹೇಳಿ ನೋಡ್ತೇವೆ. ಇದು ಮುಂದಿನ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನಂದಾಜು ಅಂತ ಹೇಳಿ ಕರಿತೇವೆ. ಆದಾಯ ಮತ್ತು ಖರ್ಚಿನ ನಡುವಿನ ಸಂಬಂಧವನ್ನು ಇಲ್ಲಿ ಹೇಗೆ ಸರಿದೂಗಿಸಿದ್ದಾರೆ ಅಂತಕ್ಕಂಥದ್ದು ನಾವು ಓದಲೇಬೇಕಾದಂಥ ವಿಚಾರ. ಈಗ ಕೋವಿಡ್-19 ಪರಿಸ್ಥಿತಿಯಿಂದಾಗಿ ಬಜೆಟಿನಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಜಾರಿಗೆ ಬಂದಿಲ್ಲ ಆದರೂ ಕೂಡ ನಮಗೆ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವ ಥರ ಇರ್ತವೆ ಅಂತಂದರೆ, ಬಜೆಟ್ನಲ್ಲಿ ಜಾರಿಗೆ ತರಲಾದಂಥ ಹೊಸ ಯೋಜನೆಗಳು ಹೇಗಿದ್ವು, ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನವನ್ನು ಹಂಚಿಕೆ ಮಾಡಲಾಗಿತ್ತು, ಮತ್ತು ಯಾವ್ಯಾವ ಕ್ಷೇತ್ರಗಳಿಂದ ಎಷ್ಟೆಷ್ಟು ಅಂದಾಜನ್ನು ಮಾಡಲಾಗಿತ್ತು, ಆದಾಯವನ್ನು ಅಂದಾಜು ಮಾಡಲಾಗಿತ್ತು, ಇವೆಲ್ಲ ವಿಚಾರಗಳು ಒಂದು ಸ್ವಲ್ಪ ಪ್ರಮುಖ ಆಗ್ತವೆ. ನಿಮಗೆ ತುಂಬ ಕ್ಲಿಯರ್ ಆಗಿ ಈಸಿಯಾಗಿ ಒಂದು ಮ್ಯಾಪ್ಗಳ ಮೂಲಕ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಹಾಗಾದರೆ ಬಜೆಟ್ ಯಾರು ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತಂದರೆ, ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ 112ನೇ ವಿಧಿಯ ಅನ್ವಯ ಹಣಕಾಸು ಮಂತ್ರಿಗಳು, ಕೇಂದ್ರದಲ್ಲಿ ಕೇಂದ್ರ ಹಣಕಾಸು ಮಂತ್ರಿಗಳು, ರಾಜ್ಯದಲ್ಲಿ ರಾಜ್ಯ ಹಣಕಾಸು ಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತೇಳಿ ನಾವು ಗಮನಿಸಿದ್ದೇವೆ. ಈಗ 2020-21 ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು, ಭಾರತದ ಪೂರ್ಣಕಾಲಿಕ ಮೊದಲ ಮಹಿಳಾ ಹಣಕಾಸು ಸಚಿವೆ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು. ಮಂಡನೆಯಾದಂಥ ದಿನಾಂಕ 1 ಫೆಬ್ರವರಿ 2020ನೇ ತಾರೀಕು ಇದು ಮಂಡನೆ ಆಯಿತು. ಬಜೆಟ್ನ ಗಾತ್ರ ಎಷ್ಟಿತ್ತು ಅಂತ ಅಂದರೆ, ಬಜೆಟನ್ನು ಎಷ್ಟು ಹಣದ ಒಂದು ಬಜೆಟ್ ಆಗಿತ್ತು ಇದು ಅಂತ ಹೇಳಿ ಬಜೆಟ್ನ ಗಾತ್ರವನ್ನು ನೋಡಿದಾಗ 30,42,230 ಕೋಟಿ ರೂನ ಬಜೆಟ್ ಆಗಿತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಬಜೆಟ್ ಮಂಡನೆಯ ಅವಧಿ, ಯಾವ ಅವಧಿಗಾಗಿ ಬಜೆಟ್ ಮಂಡಿಸ್ತಾರೆ ಅಂತಂದರೆ, ಒಂದು ಆರ್ಥಿಕ ವರ್ಷ ಅಂತ ಹೇಳಿ ಬಂದಾಗ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಆ ಬಜೆಟ್ನ ಎಲ್ಲ ಅಂಶಗಳು ಜಾರಿಯಲ್ಲಿರ್ತವೆ, ಬಜೆಟ್ನಲ್ಲಿ ಮಂಡಿಸಲಾದಂಥ ಎಲ್ಲ ವಿಷಯಗಳು ಜಾರಿಯಲ್ಲಿರ್ತವೆ ಅಂತ ಹೇಳಿ ನೋಡ್ತೇವೆ. ಬಜೆಟನ್ನು ಮಾಡೋದೇ ಒಂದು ಆರ್ಥಿಕ ವರ್ಷಕ್ಕಾಗಿ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ನಾನು ಹೇಳಿದ್ದೇನೆ, ನೆನಪಿರಬೇಕು. ಈಗ ಹಣಕಾಸು ವರ್ಷ ಬದಲಾವಣೆ ಮಾಡಬೇಕು ಅಂತ ಹೇಳಿ ತುಂಬ ಮಾತುಕತೆಗಳು ನಡೀತಿದ್ದಾವೆ. ಒಂದು ವೇಳೆ ಹಣಕಾಸು ವರ್ಷ ಬದಲಾವಣೆ ಆಯಿತು ಅಂತಂದರೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಬಜೆಟ್ ಜಾರಿಯಲ್ಲಿರುತ್ತೆ ಅಂತ ಹೇಳಿ ನೋಡ್ತೀವಿ. ಆ ಥರದ ಒಂದು ಕಾರ್ಯಗಳು ನಡೀತಾ ಇದ್ದಾವೆ, ಆಗಬೇಕು, ತುಂಬ ಅನುಕೂಲ ಆಗುತ್ತೆ. ಸೊ ಆರ್ಥಿಕ ತಿಂಗಳು ಅಂತ ಹೇಳಿ ಅಥವಾ ಕೊನೆಯ ತಿಂಗಳು ಅಂತೇಳಿ ಮಾರ್ಚ್ ತಿಂಗಳು ಗುರುತಿಸ್ಕೊಳ್ಳುತ್ತೆ. ಎಲ್ಲ ಲೆಕ್ಕಪತ್ರಗಳ ಪರಿಶೋಧನೆಗಳು ನಡೀತಾ ಇರ್ತವೆ. ನಿಮಗೆ ಬಜೆಟ್ ಹೇಗೆ ರೆಡಿ ಆಗುತ್ತೆ, ಬಜೆಟನ್ನು ಎಲ್ಲಿ ಮಂಡಿಸಲಾಗುತ್ತೆ, ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಚರ್ಚೆಗಳಿರ್ತವೆ, ಬಜೆಟ್ ಯಾವ ಥರ ಇದು ಆಗುತ್ತೆ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಿದ್ದೀನಿ. ಮತ್ತೆ ಅದನ್ನೇ ರಿಪೀಟ್ ಮಾಡೋದಿಲ್ಲ. ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದು ಸರಿ 2 ಸರಿ ಆ ವಿಡಿಯೋವನ್ನು ನೋಡಿ ಮತ್ತೆ ನೀವು ಒಂದು ಸರಿ ಕ್ಲಿಯರ್ ಆಗಿ PDF ಅನ್ನು ಓದ್ಕೊಳ್ಳಿ, ನಿಮಗೊಂದು ಕ್ಲಿಯರ್ ಆದಂಥ ಮಾಹಿತಿ ಸಿಗುತ್ತೆ. ಆಮೇಲೆ ಬಜೆಟನ್ನು ನೀವು ಅಧ್ಯಯನ ಮಾಡಿದ್ರಿ ಅಂದರೆ
ಅದ್ಭುತವಾಗಿ ಅಧ್ಯಯನವನ್ನು ಮಾಡಬಹುದು. ಮಂಡನೆಯ ಅವಧಿ ಎಷ್ಟು ಗಂಟೆಗಳ ಕಾಲ ಅಂತಂದರೆ 2 ಗಂಟೆ 43 ನಿಮಿಷ, ಹೆಚ್ಚು ಕಡಿಮೆ 3 ಗಂಟೆ ಬಜೆಟನ್ನು ಮಂಡಿಸಿದರು. ಅತಿ ದೀರ್ಘಾವಧಿಯ ಬಜೆಟನ್ನು ಮಂಡಿಸಿದವರು ನಿರ್ಮಲಾ ಸೀತಾರಾಮನ್ ಅಂತ ಅವರು ಹೇಳಿ ಗುರುತಿಸ್ಕೊಳ್ತಾರೆ. ತುಂಬ ದೀರ್ಘಾವಧಿಯಲ್ಲಿ ಬಜೆಟನ್ನು ಮಂಡಿಸಿದರು ಅಂತ ಹೇಳಿ ನಾವು ನೋಡ್ತೇವೆ. ಹಾಗಾದರೆ 2020-21 ಬಜೆಟ್ನ ಪ್ರಮುಖ ವಿಷಯಾಂಶಗಳು ಅಂತ ಹೇಳಿ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಆಗ್ತವೆ. ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೂಡ ನಾನು ಈ ವಿಚಾರವನ್ನು ನಿಮಗೆ ನೀಡಿದ್ದೇನೆ. ಅಂಕಿಅಂಶಗಳನ್ನು, ಸ್ಟ್ಯಾಟಿಸ್ಟಿಕ್ಸನ್ನು. ಯಾಕೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. KPSC, UPSC ಮತ್ತು ಯಾವುದೇ ಎಕ್ಸಾಮ್ ಇರಲಿ, ಈವನ್ PC ಇಂದ DC ವರೆಗೂ ಎಲ್ಲ ಎಕ್ಸಾಮ್ಗಳಿಗೂ ಈ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತವೆ. ತುಂಬ ಜನ ಈ ಬಜೆಟ್ ಅಂತ ಅಂದಾಗ ಸ್ವಲ್ಪ ಇಂಗ್ಲೀಷ್ನಲ್ಲಿ ನಾನು ಹೇಳಬೇಕಾಗುತ್ತೆ, ನಿಮಗೆ ತುಂಬ ನೀಡಿರುತ್ತೆ. ದಟ್ಸ್ ವೈ ನಾನು ಈ ಚಾರ್ಟನ್ನು ಹಾಕ್ಕೊಂಡಿದ್ದೀನಿ. ಏನು ಈ ಚಾರ್ಟನ್ನು ನಾವು ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿ 2018-19 ಆ್ಯಕ್ಚುವಲ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. 2019-20 ಬಡ್ಜೆಟ್ ಎಸ್ಟಿಮೇಟ್ಸ್ ಎಷ್ಟಿತ್ತು ಅಂತ ಹೇಳಿಕೊಟ್ಟಿದ್ದಾರೆ. 2019-20 ರಿವೈಸ್ಡ್ ಎಸ್ಟಿಮೇಷನ್ ಅಂತ ಹೇಳಿ ಎಸ್ಟಿಮೇಟ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಮತ್ತು 2020-21 ಬಜೆಟ್ ಎಸ್ಟಿಮೇಟ್ಸ್ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಇಲ್ಲಿ ಒಂದಿಷ್ಟು ವಿಷಯಾಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಒಂದು ಬಜೆಟ್ ಅಂತ ಅಂದಾಗ ಹಿಂದಿನ ಆ್ಯಕ್ಚುವಲ್ ದತ್ತಾಂಶ ಎಷ್ಟಿತ್ತು, ನೈಜ ದತ್ತಾಂಶಗಳು ಏನಿತ್ತು ಹಿಂದಿನ ಬಜೆಟ್ನಲ್ಲಿ ಅಥವಾ ಹಿಂದಿನ ಒಂದು ಆರ್ಥಿಕ ವರ್ಷದಲ್ಲಿ ಇದ್ದಂಥ ದತ್ತಾಂಶಗಳು ಏನು, ಮತ್ತು ವಾಸ್ತವದಲ್ಲಿ ಈಗ ಪ್ರಸ್ತುತ ಇರತಕ್ಕಂತಹ ಆರ್ಥಿಕ ವರ್ಷದಲ್ಲಿ ಇದ್ದಂತಹ ಎಸ್ಟಿಮೇಟ್ಸ್ಗಳು ಎಷ್ಟಿದ್ವು ಮತ್ತು ಅವುಗಳನ್ನು ಎಷ್ಟನ್ನು ರಿವೈಸ್ಡ್ ಪರಿಷ್ಕೃತ ದತ್ತಾಂಶಗಳು ಏನಿದ್ದಾವೆ, ಮತ್ತು ಮುಂದಿನ ಆರ್ಥಿಕ ವರ್ಷದಲ್ಲಿ ಎಷ್ಟು ಆದಾಯ ಬರ್ಬೋದು ಮತ್ತು ಎಷ್ಟು ವೆಚ್ಚವನ್ನು ಮಾಡ್ಬೋದು. ಫಸ್ಟು ಎಷ್ಟು ವೆಚ್ಚವನ್ನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆ ವೆಚ್ಚಕ್ಕೆ ಹೇಗೆ ನಾವು ಆದಾಯವನ್ನು ಹೊಂದಿಸಿಕೊಳ್ಳಬಹುದು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾರೆ. ಇದನ್ನೇ ನಾವು ಬ್ಯೂಟಿಫುಲ್ ಆಗಿ ಬಜೆಟ್ ಅಂತ ಹೇಳಿ ಕರಿತೇವೆ, ಮುಂಗಡ ಪತ್ರ ಅಂತ ಹೇಳಿ ಕರಿತೇವೆ, ಆಯ ವ್ಯಯ ಪತ್ರ ಅಂತ ಹೇಳಿ ಕರಿತೇವೆ. ಸೊ ಅದರಲ್ಲಿ ಒಂದೊಂದಾಗಿ ನೋಡೋದಾಯಿತು ಅಂತಂದರೆ ನಿಮಗೆ ಕನ್ನಡದಲ್ಲಿ ಕೂಡ ನಾನು ಮಾಹಿತಿಯನ್ನು ನೀಡ್ತೇನೆ, ಹೇಳಿದ್ದೇನೆ. ರೆವಿನ್ಯೂ ರೆಸಿಪ್ಟ್ಸ್ ಅಂತ ಹೇಳಿ ಕರಿತೇವೆ, ಕಂದಾಯ ಸ್ವೀಕೃತಿಗಳು ಅಂತ ಹೇಳಿ. ಕಂದಾಯ ಸ್ವೀಕೃತಿಗಳು ಅಂತ ಹೇಳಿ ನೋಡಿದಾಗ 15,52,916 ಹಿಂದೆ ಇತ್ತು. ಬಟ್ 2019-20 ಬಜೆಟ್ನಲ್ಲಿ ಅದು 19,62,761 ರೂಪಾಯಿ ಆಗಿತ್ತು. ಅಷ್ಟು ಕೋಟಿ ಆಗಿತ್ತು. ಅದು ಕೋಟಿಗಳಲ್ಲಿ ಹೇಳ್ತೇವೆ. ನೆಕ್ಸ್ಟ್ 18,50,101 ಕೋಟಿ ಆಗಿತ್ತು. ಅದಾದಮೇಲೆ 2020-21 ಕಂದಾಯ ಸ್ವೀಕೃತಿಗಳು. ಕಂದಾಯ ಸ್ವೀಕೃತಿ ಅಂತಂದರೆ ಏನು ಅಂತ ನಾನು ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ. ತೆರಿಗೆ ಮತ್ತು ತೆರಿಗೆತರ ಆದಾಯಗಳಿಂದ ನಾವೇನು ಆದಾಯವನ್ನು ಗಳಿಸ್ತೀವಿ ಅದನ್ನೇ ಸ್ವೀಕೃತಿ ಅಂತ ಹೇಳಿ ಕರಿತೀವಿ. ಸ್ವೀಕೃತಿ ಅಂತಂದರೆ ಆದಾಯ, ಅದು ನೆನಪಿರಲಿ. ಎಕ್ಸ್ಪೆಂಡಿಚರ್ ಅಂತಂದರೆ ಖರ್ಚು. ಸೊ ಡೆಫಿಸಿಟ್ ಅಂತ ಅಂದರೆ ಕೊರತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಕಂದಾಯ ಸ್ವೀಕೃತಿ 2019-20 ಬಜೆಟ್ನಲ್ಲಿ ಎಷ್ಟಿದೆ ಅಂತ ಅಂದರೆ 20,20,926 ರೂಪಾಯಿ ಕಂದಾಯ ಸ್ವೀಕೃತಿ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಹೇಳಿ ನೋಡಿದಾಗ ತೆರಿಗೆಯನ್ನು ಹೊರತುಪಡಿಸಿ ಬರ್ತಕ್ಕಂತಹ ಒಂದು ಆದಾಯ ಸ್ವೀಕೃತಿ ಅಂತ ಹೇಳಿ ನಾವು ಕರಿತೇವೆ. ಹಿಂದೆ ಎಷ್ಟಿತ್ತು ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಟ್ಟಿದ್ದೇನೆ. ನಾನು 2020-21 ಎಷ್ಟಿದೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ. 10,21,304 ಕೋಟಿ ರೂಪಾಯಿ ಬಂಡವಾಳ ಸ್ವೀಕೃತಿ ಇತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಟೋಟಲ್ ರಿಸಿಪಿಯೆಂಟ್ಸ್ ಒಟ್ಟು ಸ್ವೀಕೃತಿ ಎಷ್ಟಿತ್ತು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್. ಒಟ್ಟು ಸ್ವೀಕೃತಿ 2020-21 ಬಜೆಟ್ನಲ್ಲಿ ಒಟ್ಟು ಸ್ವೀಕೃತಿ 30,42,230 ಕೋಟಿ ರೂಪಾಯಿ ಅಂತ ಹೇಳಿ ನೋಡ್ತೇವೆ. ತುಂಬ ಇಂಪಾರ್ಟೆಂಟ್. ಒಟ್ಟು ಸ್ವೀಕೃತಿಗಳು ಅಂದರೆ ಒಟ್ಟು ಆದಾಯ ಎಷ್ಟನ್ನು ನಾವು ಆದಾಯವನ್ನು ಪಡಿಬೋದು ಅಂತ ಹೇಳಿ ಅಂದಾಜು ಮಾಡಿರ್ತಕ್ಕಂಥದ್ದು 30,42,230 ಅಂತ ಹೇಳಿ ನೋಡ್ತೇವೆ. ಇದನ್ನೇ ನಾವು ಒಟ್ಟು ಬಜೆಟ್ನ ಗಾತ್ರ ಅಂತ ಹೇಳಿ ನಾವು ಕರಿತೇವೆ. ನೆಕ್ಸ್ಟ್ ರೆವಿನ್ಯೂ ಅಕೌಂಟ್ ಅಂತ ಹೇಳಿ ನೋಡಿದಾಗ, ಕಂದಾಯ ಖಾತೆ ಅಂತ ಹೇಳಿ ನೋಡಿದಾಗ 26,30,145 ಕೋಟಿ ಕಂದಾಯ ಖಾತೆ ಹೊಂದಿರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ನೋಡಿದಾಗ ಕ್ಯಾಪಿಟಲ್ ಅಕೌಂಟ್ ಬಂಡವಾಳ ಖಾತೆ ಎಷ್ಟನ್ನು ಹೊಂದಿರುತ್ತೆ ಅಂದರೆ 4,12,85 ರೂಪಾಯಿಗಳನ್ನು ಹೊಂದಿರುತ್ತೆ ಅಂತ ಹೇಳಿ ಕ್ಯಾಪಿಟಲ್ ಅಕೌಂಟ್ ಹೊಂದಿರುತ್ತೆ ಅಂತ ಹೇಳಿ ನೋಡ್ತೇವೆ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ಒಟ್ಟು ಖರ್ಚು ಎಷ್ಟು, ಬಜೆಟ್ನಲ್ಲಿ ಮಾಡಲಾದಂಥ ಒಟ್ಟು ಖರ್ಚು ಎಷ್ಟು ಅಂತಂದರೆ
30,42,230 ರೂಪಾಯಿ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ರೆವಿನ್ಯೂ ಡೆಫಿಸಿಟ್ ಎಷ್ಟು ಅಂತಂದರೆ, ಕಂದಾಯ ಕೊರತೆ ಎಷ್ಟು ಅಂತಂದರೆ 6,09,219 ರೂಪಾಯಿ ಅಂತ ಹೇಳಿ ನೋಡ್ತೇವೆ. ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ PDF ಅನ್ನು ನಾನು ಕೊಟ್ಟಿರ್ತೇನೆ. ಸ್ಟ್ಯಾಟಿಸ್ಟಿಕ್ಸನ್ನು ನಾನು ಹೇಳುವಾಗ ಒಂದಿಷ್ಟು ಗೊಂದಲಗಳಾದರೂ ಕೂಡ ನೀವು ಕ್ಲೀನಾಗಿ ಒಂದ್ಸರಿ ಕುತ್ಕೊಂಡು ಓದ್ಕೊಳ್ಳಿ, ಅವಾಗ ಅರ್ಥ ಆಗುತ್ತೆ. ಆಮೇಲೆ ಫಿಸಿಕಲ್ ಡೆಫಿಸಿಟ್ ಅಂತ ಎಷ್ಟು ಅಂತ ಅಂದರೆ 7,96,337 ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್ ಎಷ್ಟು ಅಂತ ಅಂದರೆ 88,134 ಅಂತ ಹೇಳಿ ನೋಡ್ತೇವೆ. ಇವು ಏನು ಹಿಂಗಂದ್ರೆ ಏನು ಅಂತ ಹೇಳಿ ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಪ್ರೈಮರಿ ಡೆಫಿಸಿಟ್ ಅಂತ ಅಂದರೆ ಏನು, ನೆಕ್ಸ್ಟ್ ಕಂದಾಯ ಕೊರತೆ ಅಂತ ಅಂದ್ರೆ ಏನು, ಆಮೇಲೆ ಫಿಸಿಕಲ್ ಡೆಫಿಸಿಟ್ ಅಂತ ಅಂದ್ರೆ ಏನು, ನಿಮಗೆ ಹಿಂದೆ ಸಾರ್ವಜನಿಕ ಹಣಕಾಸು ಮಾಡುವಾಗ ಹೇಳಿದ್ದೇನೆ. ಒಂದ್ಸರಿ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇಲ್ಲಿ ಕನ್ನಡದಲ್ಲೂ ಕೂಡ ನಿಮಗೆ ಸ್ಲೈಡನ್ನು ಕೊಟ್ಟಿದ್ದೀನಿ. ರೆವಿನ್ಯೂ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ, ಒಟ್ಟು ಸ್ವೀಕೃತಿ, ಒಟ್ಟು ವೆಚ್ಚ, ಒಟ್ಟು ಸಾಲ ಮತ್ತು ಇತರೆ ಹೊಣೆಗಾರಿಕೆಗಳು, ರೆವಿನ್ಯೂ ಕೊರತೆ, ವಿತ್ತೀಯ ಕೊರತೆ, ಪ್ರಾಥಮಿಕ ಕೊರತೆ ಅಂತ ಹೇಳಿ ಒಂದೊಂದಾಗಿ ನೋಡಿದರೆ ರೆವಿನ್ಯೂ ಸ್ವೀಕೃತಿ ಕಂದಾಯ ಸ್ವೀಕೃತಿ ಎಷ್ಟಿದೆ ಅಂತಂದರೆ 20,20,926 ಕೋಟಿ ರೂಪಾಯಿ. ಬಂಡವಾಳ ಸ್ವೀಕೃತಿ 10,21,304 ಕೋಟಿ ರೂಪಾಯಿ. ನೆಕ್ಸ್ಟ್ ಒಟ್ಟು ಸ್ವೀಕೃತಿಗಳು 30,42,230 ಕೋಟಿ ರೂಪಾಯಿ ಅಂತ ಹೇಳಿ ನೋಡ್ತೀವಿ. ಸಾಲವನ್ನು ಸಾಲವನ್ನು ಸೇರಿಸ್ಕೊಂಡ್ರೆ ಇಷ್ಟಾಗುತ್ತೆ. ಸಾಲವನ್ನು ಹೊರತುಪಡಿಸಿದ್ರೆ 22,45,893 ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಿ ನೋಡ್ತೀವಿ. ಒಟ್ಟು ವೆಚ್ಚ ಎಷ್ಟು ಅಂದರೆ 30,42,230 ಕೋಟಿ ರೂಪಾಯಿನ ವೆಚ್ಚ ಮಾಡಲಾಗಿದೆ. ಒಟ್ಟು ಸಾಲ ಮತ್ತು ಇತರೆ ಹೊಣೆಗಾರಿಕೆಗಳು ಅಂತ ಹೇಳಿ ಬಂದಾಗ 7,96,337 ರೂಪಾಯಿ ಒಟ್ಟು ಸಾಲ ಇದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ರೆವಿನ್ಯೂ ಕೊರತೆ ಅಂತ ಬಂದಾಗ 6,09,219 ಕೋಟಿ ರೂಪಾಯಿ ನಮ್ಮ ರೆವಿನ್ಯೂ ಕೊರತೆ, ಕಂದಾಯ ಕೊರತೆ ಇದೆ. ವಿತ್ತೀಯ ಕೊರತೆ ಅಂತ ಹೇಳಿ ನೋಡಿದಾಗ 7,96,337 ಕೋಟಿ ರೂಪಾಯಿ ನಮ್ಮ ವಿತ್ತೀಯ ಕೊರತೆ ಇದೆ. ಅಂದರೆ ಆದಾಯಕ್ಕೂ ವೆಚ್ಚಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ ವಿತ್ತೀಯ ಕೊರತೆ 7,96,337 ಇದೆ ಅಂತ ಹೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಬಂದಾಗ ಸರ್ ನೀವೊಂದು ಯೋಚನೆ ಮಾಡ್ತೀರಾ, ಸರ್ ಒಟ್ಟು ಸ್ವೀಕೃತಿ ಮತ್ತು ಒಟ್ಟು ಖರ್ಚು ಎರಡು ಸಮ ಇದೆಯಲ್ಲ ಅಂತ ಹೇಳಿ. ಆ ಒಟ್ಟು ಸ್ವೀಕೃತಿಗಳಲ್ಲಿ ನಾವು ಒಟ್ಟು ಸಾಲವನ್ನು ಕೂಡ ಸೇರಿಸಿದ್ದೇವೆ. ಆ ಸಾಲವನ್ನು ಕಳೆದು ನಾವು ಒಟ್ಟು ಸ್ವೀಕೃತಿಗಳನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಒಂದು ಅರ್ಥ ಮಾಡ್ಕೊಳ್ರಿ, ಒಂದು ನಮ್ಮ ದೇಶದ ಆದಾಯ ಎಷ್ಟಿದೆ ಅಂತ ಅಂದರೆ ನಾವು ಎಷ್ಟು ಆದಾಯವನ್ನು ಗಳಿಸ್ಬೋದು ಅಂತ ಅಂದರೆ 22,45,893 ಕೋಟಿ ರೂಪಾಯಿ ಆದಾಯ ಗಳಿಸ್ಬೋದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಟ್ಟು 30,42,230 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ದಟ್ಸ್ ವೈ ಅಲ್ಲಿ ಸಾಲಗಳನ್ನು ಕಳೆದಾಗ, ನಮ್ಮ ದೇಶದ ಸಾಲವನ್ನು ಕಳೆದಾಗ ನಮ್ಮ ವಿತ್ತೀಯ ಕೊರತೆ ಗೊತ್ತಾಗುತ್ತೆ. ನಮ್ಮ ವಿತ್ತೀಯ ಕೊರತೆ ಎಷ್ಟಿದೆ ಅಂದರೆ 7,96,337 ಕೋಟಿ ರೂಪಾಯಿ ನಮ್ಮ ವಿತ್ತೀಯ ಕೊರತೆ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ಪ್ರಾಥಮಿಕ ಕೊರತೆ ಅಂತಂದರೆ ನಿಮ್ಗೆ ಏನು ಅಂತ ಹೇಳಿದ್ದೇನೆ. ಪ್ರಾಥಮಿಕ ಕೊರತೆ ನಮ್ಮ ದೇಶದ ಎಷ್ಟಿದೆ ಅಂತಂದರೆ 88,134 ಕೋಟಿ ರೂಪಾಯಿ ಇದೆ. ಇಲ್ಲಿ 3.5 ಅನ್ನು ಕೊಟ್ಟಿದ್ದಾರೆ ವಿತ್ತೀಯ ಕೊರತೆ. ನಮ್ಮ ಒಂದು ಆ್ಯಕ್ಟ್ ಬರುತ್ತೆ, ಆ್ಯಕ್ಟ್ ಬಗ್ಗೆ ನಿಮಗೆ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೆ ನಾನು. ಆ ಆ್ಯಕ್ಟ್ನ ಅಡಿಯಲ್ಲಿ ನಮ್ಮ ವಿತ್ತೀಯ ಕೊರತೆ 3% ನಮ್ಮ GDPಯ 3% ಮೀರಬಾರ್ದು ಅಂತ ಹೇಳಿತ್ತು. ಬಟ್ ಆ ಆ್ಯಕ್ಟಿಗೆ ತಿದ್ದುಪಡಿಯನ್ನು ತಂದು ಈ 2020-21 ಬಜೆಟ್ನಲ್ಲಿ ಏನು ಮಾಡಲಾಗಿದೆ ಅಂತಂದರೆ ನಮ್ಮ ವಿತ್ತೀಯ ಕೊರತೆ 3.5 ಆಗಿದೆ. ಯಾಕೆ ಹೀಗಾಗಿದೆ ಅಂತ ಅಂದರೆ ಒಂದು ದೇಶ ತನ್ನ ಆದಾಯಕ್ಕಿಂತ ಮೀರಿ ವೆಚ್ಚವನ್ನು ಮಾಡಿದಾಗ ಮಾತ್ರ ಆ ದೇಶದ ಪ್ರಗತಿ ಸಾಧ್ಯ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೆ. ಸೊ ಈ ನಿಟ್ಟಿನಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು, ಈ ಬಜೆಟ್ನಲ್ಲಿ ನಮ್ಮ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಅಂದರೆ 3.5% ಅನ್ನಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಯಾಕೆಂತಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಈ ತರಹ ಕ್ವಶನ್ಸ್ಗಳು ಪಕ್ಕಾ ಇರ್ತವೆ. ಇದು ಯಾಕೆ ಅಂತಂದರೆ ಈ ವರ್ಷ ಆ ಆ್ಯಕ್ಟಿಗೆ ತಿದ್ದುಪಡಿಯನ್ನು ತಂದು ಈ ಒಂದು ಹೊಸದಾಗಿ ಇದನ್ನು ಮಾಡಲಾಗಿರೋದ್ರಿಂದ 3.5 ಕ್ರಾಸ್ ಮಾಡಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಂಡಿರಿ ಸ್ನೇಹಿತರೆ. ಒಂದು ಬಜೆಟ್ ಅಂತ ಅಂದಾಗ ನಾವು ಬಜೆಟನ್ನು ಒಂದು ರೂಪಾಯಿಯ ಲೆಕ್ಕದಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ಅದನ್ನು ಪರಿಗಣಿಸಲಾಗುತ್ತೆ. 1 ರೂಪಾಯಿಯನ್ನು ಇಟ್ಕೊಂಡು ಎಷ್ಟು ಇನ್ಕಮ್ ಬಂತು, ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು ಅಂತ ಅನ್ನೋದನ್ನು ಏನು ಮಾಡ್ತಾರೆ ಅಂತ ಅಂದರೆ ಪೈಸೆಗಳ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಪಿಕ್ಚರನ್ನು ಕೊಟ್ಟಿದ್ದೇನೆ. ಇಲ್ಲಿ ಸಪೋಸ್ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಂತಂದ್ರೆ ಅದರ PDF ಅನ್ನು ಓಪನ್ ಮಾಡ್ಕೊಳ್ಳಿ. ಆ PDF ಅದು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಸೊ ಯಾವುದೇ ಬರ್ತಕ್ಕಂಥ ಆದಾಯ ಎಷ್ಟಿದೆ ಅದನ್ನು 1 ರೂಪಾಯಿ ಅಂತ ಹೇಳಿ, ಪೂರ್ಣವಾಗಿ 1 ರೂಪಾಯಿ ಅಂತ ಹೇಳಿ ಪರಿಗಣಿಸ್ತಾರೆ. ನಾವು ಎಷ್ಟು ವೆಚ್ಚವನ್ನು ಮಾಡ್ತಾ ಇದ್ದೇವೆ ಅದನ್ನು 1 ರೂಪಾಯಿ ಅಂತ ಹೇಳಿ ಪರಿಗಣಿಸ್ತಾರೆ. ಅದರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಡಿವೈಡ್ ಮಾಡ್ತಾರೆ.
ಎಷ್ಟೆಷ್ಟು ಪೈಸೆ ಆದಾಯ ಬರುತ್ತೆ. ಇದನ್ನು ನಾವು ನೋಡಿದಾಗ ಅತಿ ಹೆಚ್ಚು ಯಾವುದಿರುತ್ತೆ ಅದೇ. ಈಗ 20 ಪೈಸೆ ಇದೆ, 20 ಪೈಸೆ ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್ ಅಂತ ಹೇಳಿದೆ. ಇದಕ್ಕೆ 20 ಪೈಸೆ ಏನಾಗಿದೆ ಅಂತಂದರೆ ಸ್ವೀಕೃತಿಯಾಗಿದೆ. ರುಪೀಸ್ ಕಮ್ ಫ್ರಮ್ ಅಂತಂದರೆ ನಮಗೆ ಬರ್ತಕ್ಕಂಥದ್ದು, ರುಪೀಸ್ ಗೋಸ್ ಟು ಅಂತಂದರೆ ನಾವು ವೆಚ್ಚ ಮಾಡ್ತಕ್ಕಂಥದ್ದು. ಮೇಲ್ಗಡೆ ಇರ್ತಕ್ಕಂಥದ್ದು ನಮಗೆ ಬರ್ತಕ್ಕಂಥ ಆದಾಯ, ಕೆಳಗಡೆ ಇರ್ತಕ್ಕಂಥದ್ದು ನಾವು ವೆಚ್ಚ ಮಾಡ್ತಕ್ಕಂಥದ್ದು. ಅಂದರೆ ನಾವು ಅಂತಂದರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ವೆಚ್ಚವನ್ನು ಈ ಬಜೆಟಿನ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಈ ಚಾರ್ಟ್ ತೋರಿಸ್ತಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕನ್ನಡದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಟನ್ನು ಕೊಟ್ಟಿದ್ದೇನೆ. ಇದನ್ನು ಕ್ಲಿಯರ್ ಆಗಿ ಓದ್ಕೊಡ್ರಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪೈಸೆ. ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್ಗೆ 20 ಪೈಸೆ. ನೆಕ್ಸ್ಟ್ ಕಾರ್ಪೊರೇಷನ್ ಟ್ಯಾಕ್ಸ್ ನಮಗೆ 18 ಪೈಸೆ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ 17 ಪೈಸೆ ಬರುತ್ತೆ. ಆಮೇಲೆ ಕಸ್ಟಮ್ಸು 4 ಪೈಸೆ ಬರುತ್ತೆ. ಯೂನಿಯನ್ ಎಕ್ಸರ್ಸೈಸ್ ಡ್ಯೂಟೀಸ್ 7 ಪೈಸೆ ಬರುತ್ತೆ. GST ಆ್ಯಂಡ್ ಅದರ್ ಟ್ಯಾಕ್ಸಸ್ ಇಂದ 18 ಪೈಸೆ ಬರುತ್ತೆ. ನಾನ್ ಟ್ಯಾಕ್ಸಸ್ ರೆವಿನ್ಯೂ 10 ಪೈಸೆ ಬರುತ್ತೆ. ನಾನ್ ಡೆಪ್ಟ್ ಕ್ಯಾಪಿಟಲ್ ರಿಸಿಪೆಂಟ್ಸು 6 ಪೈಸೆ ಬರುತ್ತೆ. ಸೊ 1 ರೂಪಾಯಿಯನ್ನು ಪರಿಗಣಿಸಿ, 1 ರೂಪಾಯಿಗೆ ಪರಿಗಣಿಸಿ ನಮ್ಮ ಆದಾಯ ಮತ್ತು ವೆಚ್ಚವನ್ನು ಪರಿಗಣಿಸ್ತೇವೆ. ಸೊ ಅತಿ ಹೆಚ್ಚು ನಾವು ಹಣವನ್ನು ಎಲ್ಲಿಂದ ಪಡ್ಕೊಂಡಿದ್ದೀವಿ ಅಂತಂದರೆ ಸಾಲದಿಂದ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ. ನಮಗೆ ಹೆಚ್ಚು ಆದಾಯವನ್ನು ತಂದು ಕೊಡುವ ಮೂಲ ಯಾವುದು ಅಂದರೆ ಈಗ GST ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ಗಳು ಗುರುತಿಸ್ಕೊಳ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾದಂಥ ವಿಚಾರ. ಇನ್ನು ವೆಚ್ಚಕ್ಕೆ ಬಂದಾಗ ಕೆಳಗಡೆ ಇರ್ತಕ್ಕಂಥದ್ದು ರುಪೀಸ್ ಗೋಸ್ ಟು ಅಂತಕ್ಕಂಥದ್ದು. ವೆಚ್ಚಕ್ಕೆ ಬಂದಾಗ ಇಲ್ಲಿ ಸ್ಟೇಟ್ಗಳ ಶೇರ್ಸ್ಗಳು ಮತ್ತು ಇತರೆ ಟ್ಯಾಕ್ಸಸ್ಗಳು ಮತ್ತು ಡ್ಯೂಟೀಸ್ಗಳಿಂದ ಏನೋ ರಾಜ್ಯಗಳಿಗೆ ಕೊಡ್ತಕ್ಕಂಥ ಅನುದಾನವನ್ನು ನೋಡಿದಾಗ 20 ಪೈಸೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇಂಟ್ರೆಸ್ಟ್ ಆನ್ ಪೇಮೆಂಟ್ಸ್ ಅಂತ ಹೇಳಿ ನೋಡಿದಾಗ ಸಾಲಗಳಿಗೆ ಬಡ್ಡಿಯನ್ನು ನೀಡ್ತಕ್ಕಂಥದ್ದು 18 ಪೈಸೆ ಅಂತ ಹೇಳಿ ನೀಡುತ್ತೆ. ಅದಾದಮೇಲೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳಿಗೆ 13 ಪೈಸೆಯನ್ನು ವೆಚ್ಚ ಮಾಡಲಾಗುತ್ತೆ. ಫೈನಾನ್ಸ್ ಕಮಿಷನ್ ಆ್ಯಂಡ್ ಅದರ್ ಟ್ರಾನ್ಸ್ಫರ್ಸ್ ಅಂತ ಏನು ಕರಿತೀವಿ ಅದಕ್ಕೆ 10 ಪೈಸೆಯನ್ನು ಖರ್ಚು ಮಾಡಲಾಗುತ್ತೆ. ನೆಕ್ಸ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿಗೆ 9 ಪೈಸೆಯನ್ನು ಖರ್ಚು ಮಾಡಲಾಗುತ್ತೆ. ಡಿಫೆನ್ಸ್ಗೆ 8 ಪೈಸೆ, ಸಬ್ಸಿಡೀಸ್ಗಳಿಗೆ 6 ಪೈಸೆ, ನೆಕ್ಸ್ಟು ಪೆನ್ಷನ್ಸ್ಗಳಿಗೆ 6 ಪೈಸೆಯನ್ನು ಮತ್ತು ಅದರ್ ಎಕ್ಸ್ಪೆಂಡಿಚರ್ನ 10 ಪೈಸೆಯನ್ನು ನೋಡ್ತೀವಿ. ಭಾರತ ಅತಿ ಹೆಚ್ಚು ವೆಚ್ಚವನ್ನು ಯಾವುದಕ್ಕೆ ಮಾಡುತ್ತೆ ಅಂತಂದರೆ ರಾಜ್ಯಗಳಿಗೆ ಕೊಡ್ತಕ್ಕಂಥ ಅನುದಾನ. ಅದನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ವೆಚ್ಚವನ್ನು ಮಾಡ್ತಕ್ಕಂಥದ್ದು ಬಡ್ಡಿಯನ್ನು ಪಾವತಿ ಮಾಡೋದು. ಪಡೆದುಕೊಂಡಂತಹ ಸಾಲಕ್ಕೆ ಇವತ್ತಿಗೂ ಕೂಡ ಭಾರತ ಅತಿ ಹೆಚ್ಚು ಬಡ್ಡಿಯನ್ನು ಪಾವತಿ ಮಾಡುತ್ತೆ. ಇದು ನಮಗೆ ಗೊತ್ತಿರಬೇಕಾದಂಥ ವಿಚಾರ. ನಮ್ಮ ವೆಚ್ಚ ಅತಿ ಹೆಚ್ಚು ಯಾವುದಕ್ಕಿದೆ ಅಂತಂದರೆ ಬಡ್ಡಿ ಪಾವತಿಗೆ ಇದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕನ್ನಡದಲ್ಲಿ ಸ್ಲೈಡನ್ನು ಕೊಟ್ಟಿದ್ದೀನಿ, ಕನ್ನಡದಲ್ಲಿ ನಿಮಗೆ ಪಿಕ್ಚರನ್ನು ಕೊಟ್ಟಿದ್ದೀನಿ. ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾವಾಗಲೂ ಪೈಸೆಯಲ್ಲಿ ರೂಪಾಯಿಯಲ್ಲಿ ಪರಿಗಣಿಸ್ತೇವೆ, ಅದರ ವೆಚ್ಚವನ್ನು ಪೈಸೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು PDF ಅನ್ನು ಒಂದ್ಸರಿ ಓದಿದ್ರಿ ಅಂತಂದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಬಜೆಟ್ ಅಟ್ ಗ್ಲಾನ್ಸ್. ಒಂದ್ಸರಿ ಬಜೆಟ್ನ ಗ್ಲಾನ್ಸ್ ಮಾಡೋದಾಯಿತು ಅಂತಂದರೆ ನಮ್ಮ ರೆಸಿಪಿಯೆಂಟ್ಸ್ ಎಷ್ಟಿದೆ, ನಮ್ಮ ಸ್ವೀಕೃತಿಗಳು ಎಷ್ಟಿದೆ ಮತ್ತು ನಮ್ಮ ಎಕ್ಸ್ಪೆಂಡಿಚರ್ ಎಷ್ಟಿದೆ. ಸಿಂಪಲ್ ಆಗಿ ಒಂದು ಪೈ ಚಾರ್ಟ್ ಮೂಲಕ ಇದನ್ನು ಅಧ್ಯಯನವನ್ನು ಮಾಡ್ಬೋದು. ಹೇಗೆ ಅದು ವೇರಿ ಆಗಿದೆ ಹಿಂದೆ 2018-19ಕ್ಕೂ ಮತ್ತು 2019-20ಕ್ಕೂ 2020-21ಕ್ಕೂ ಯಾವ ಥರ ವೇರಿ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಒಂದು ಸಾರಿ ಕ್ಲಿಯರ್ ಆಗಿ ಅಧ್ಯಯನವನ್ನು ಮಾಡ್ಕೊಳ್ಳಿ. ಅದು 3 ಚಾರ್ಟಲ್ಲಿದೆ. 2018-19 ಆ್ಯಕ್ಚುಲ್ ಎಷ್ಟಿತ್ತು, 2019-20 ಬಜೆಟ್ನಲ್ಲಿ ಎಷ್ಟನ್ನು ಮಂಡಿಸಲಾಗಿತ್ತು, ಮತ್ತು 2019-20 ಬಜೆಟ್ನಲ್ಲಿ ರಿವೈಸ್ ಎಷ್ಟು ಮಾಡಲಾಯಿತು, ಮತ್ತು 2020-21 ಬಜೆಟ್ನಲ್ಲಿ ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಲಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೆಫಿಸಿಟ್ ಟ್ರೆಂಡ್ಸ್ ಅಂತ ಹೇಳಿ ನೋಡಿದಾಗ ಫಿಸಿಕಲ್ ಡೆಫಿಸಿಟ್ಟು 3.5% ಈಗಿರ್ತಕ್ಕಂಥದ್ದು, ರೆವಿನ್ಯೂ ಡೆಫಿಸಿಟ್ 2.7, ಆಮೇಲೆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂತಕ್ಕಂಥದ್ದು 1.8% ಇದೆ. ಪ್ರೈಮರಿ ಡೆಫಿಸಿಟ್ ಅಂತಕ್ಕಂಥದ್ದು 0.4% ಇದೆ. ಈ ಕೊನೆಯಲ್ಲಿ ಏನಿದೆ ಅದು 2020-21 ಬಜೆಟ್ನಲ್ಲಿ ಬರ್ತಕ್ಕಂಥ ಅಂಶಗಳು ಅಂತ ಹೇಳಿ ಕರಿತೇವೆ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಈ ಥರದ ಕ್ವಶನ್ಸ್ಗಳು ಬಂದೇ ಬರ್ತವೆ KPSCಯಲ್ಲಿ. ಸೊ ಬಜೆಟ್ ಬಗ್ಗೆ ಅಧ್ಯಯನವನ್ನು ಮಾಡುವಾಗ ಈ ಥರದ ಚಾರ್ಟ್ಗಳ ಮೂಲಕ ನೀವು ಅಧ್ಯಯನವನ್ನು ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ರಿಸಿಪ್ಟ್ಸ್ ಅಂತಂದರೆ ಆದಾಯ, ಎಕ್ಸ್ಪೆಂಡಿಚರ್ ಅಂತಂದರೆ ವೆಚ್ಚ. ಇಷ್ಟು ಆದಾಯ ಬರುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ಈ ಪೈ ಚಾರ್ಟ್ಗಳ ಮೂಲಕ ನಾವು ನೋಡ್ಕೋಬಹುದು. ಹಾಗಾದರೆ ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನೋಡಿದಾಗ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ವ್ಯಯ ಮಾಡ್ತಿದೆ, ಸೆಂಟ್ರಲ್ ಗೌರ್ನಮೆಂಟ್ ವೆಚ್ಚ ಮಾಡ್ತಿದೆ ಅಂತ ಹೇಳಿ ನೋಡಿದಾಗ ನಾನು ತುಂಬ ಒಂದು 13-14 ಕ್ಷೇತ್ರಗಳು ಬರ್ತವೆ. ಆ ಎಲ್ಲ ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ 2 ವಿಡಿಯೋ ಆಗ್ತವೆ. ಇದು ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಒಂದು ಪಾರ್ಟ್ 1 ಪಾರ್ಟ್ 2 ಮಾಡಿಕೊಂಡು 2 ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದರಲ್ಲಿ ಏನೇನಕ್ಕೆ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಮತ್ತು ನೀವು ಈ ಬಜೆಟ್ನಲ್ಲಿ ಗಮನಿಸಬೇಕಾದಂಥ ಅಂಶಗಳು ಏನು ಅಂತಂದರೆ, ಈ ಬಜೆಟ್ ಮಂಡನೆ ಆಗಿದ್ದರಿಂದ ಯಾವ್ಯಾವ ಸರಕುಗಳ ಬೆಲೆ ಹೆಚ್ಚಾಗಿದೆ, ಯಾವ್ಯಾವ ಸರಕುಗಳ ಬೆಲೆ ಕಡಿಮೆ ಆಗಿದೆ, ಇದೊಂದು ಕ್ಲಿಯರ್ ಆಗಿ ಅಧ್ಯಯನವನ್ನು ಮಾಡ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ.
ಸೊ ಈ ಬಜೆಟ್ನಲ್ಲಿ ಎಷ್ಟು ವೆಚ್ಚವನ್ನು ಯಾವುದ್ಯಾವುದಕ್ಕೆ ಮಾಡಲಾಗಿದೆ ಅಂತ ಹೇಳಿ ನಿಮಗೆ ಒಂದು ಮಾಹಿತಿಯನ್ನು ಕೊಡೋದಾಯಿತು ಅಂತಂದರೆ ಪೆನ್ಷನ್ನಿಗೆ ಪಿಂಚಣಿ ಅಂತ ಏನು ಕರಿತೀವಿ ಅದಕ್ಕೆ 2,10,682 ಕೋಟಿ ರೂಪಾಯಿಯನ್ನು ನೀಡಲಾಗಿದೆ. ವೆಚ್ಚವನ್ನು ಮಾಡ್ತೀವಿ ಅಂತ ಹೇಳಲಾಗಿದೆ. ಮುಂದಿನ ಒಂದು ಆರ್ಥಿಕ ವರ್ಷದಲ್ಲಿ ವೆಚ್ಚವನ್ನು ಮಾಡ್ತೀವಿ ಅಂತ ಹೇಳಲಾಗಿದೆ. ಡಿಫೆನ್ಸ್ ರಕ್ಷಣೆಗೆ 3,23,053 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡ್ತೀವಿ ಅಂತ ಹೇಳಲಾಗಿದೆ. ಮೇಜರ್ ಸಬ್ಸಿಡೀಸ್ಗಳಿಗೆ 2,27,794. ನೆಕ್ಸ್ಟ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್ಗೆ 1,54,775 ಕೋಟಿ ರೂಪಾಯಿ. ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ಗೆ 27,227 ಕೋಟಿ ರೂಪಾಯಿ. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ಏನು ಈಶಾನ್ಯ ರಾಜ್ಯಗಳು ಅಂತ ಏನು ಕರಿತೀವಿ, ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗಾಗಿ 3,049 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. ಎಜುಕೇಷನ್ನಿಗೆ 99,312 ಕೋಟಿ ರೂಪಾಯಿ. ಎನರ್ಜಿ ಶಕ್ತಿ ಕ್ಷೇತ್ರಕ್ಕೆ 42,725 ರೂಪಾಯಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ವಿದೇಶಾಂಗ ವ್ಯವಹಾರಗಳಿಗಾಗಿ 17,347 ಕೋಟಿ ರೂಪಾಯಿ. ಫೈನಾನ್ಸ್ಗೆ 41,829 ರೂಪಾಯಿ. ಹೆಲ್ತ್ಗೆ 67,484 ಕೋಟಿ ರೂಪಾಯಿ. ಹೋಮ್ ಅಫೇರ್ಸ್ಗೆ ಗೃಹ ಇಲಾಖೆಗೆ 1,14,387 ಕೋಟಿ ರೂಪಾಯಿ. ನೆಕ್ಸ್ಟ್ ಬಡ್ಡಿ ಪಾವತಿಗಳಿಗಾಗಿ 7,08,203 ರೂಪಾಯಿನ ಬಡ್ಡಿ ಪಾವತಿಗಾಗಿ ಎತ್ತಿಡಲಾಗಿದೆ ಕೋಟಿ ರೂಪಾಯಿಗಳನ್ನು. ನೆಕ್ಸ್ಟ್ IT ಆ್ಯಂಡ್ ಟೆಲಿಕಾಂ ಸೆಕ್ಟರ್ಗೆ ಬಂದಾಗ 59,349 ಕೋಟಿ ರೂಪಾಯಿಗಳು. ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಏನು ಸಚಿವಾಲಯ ಇದೆ ಅದಕ್ಕೆ 6,094 ಕೋಟಿ ರೂಪಾಯಿಗಳು. ರೂರಲ್ ಡೆವಲಪ್ಮೆಂಟ್ ಏನು ಗ್ರಾಮೀಣ ಅಭಿವೃದ್ಧಿಗಾಗಿ 1,44,817 ಕೋಟಿ ರೂಪಾಯಿಗಳು. ಸೈಂಟಿಫಿಕ್ ಡಿಪಾರ್ಟ್ಮೆಂಟಿಗೆ 3,023 ಕೋಟಿ ರೂಪಾಯಿ. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ಗೆ 53,876 ಕೋಟಿ ರೂಪಾಯಿ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಗೆ ತೆರಿಗೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ 1,52,962 ಕೋಟಿ ರೂಪಾಯಿ. ಟ್ರಾನ್ಸ್ಫರ್ ಟು ಸ್ಟೇಟ್ಸ್ ಏನು ರಾಜ್ಯಗಳಿಗೆ ನೀಡುವಂಥ ಅನುದಾನ ಎಷ್ಟಿದೆ ಅಂತಂದರೆ 2,447 ಕೋಟಿ ರೂಪಾಯಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ರಸ್ತೆ ಸಾರಿಗೆ ಅಂತ ಹೇಳಿ ನೋಡ್ತೇವೆ, ಇದಕ್ಕೆ ಸಾರಿಗೆಗಾಗಿ ರಸ್ತೆ ಸಾರಿಗೆ ಅಂತಲ್ಲ ಒಟ್ಟು ಸಾರಿಗೆಗಾಗಿ 1,69,637 ಕೋಟಿ ರೂಪಾಯಿ. ಯೂನಿಯನ್ ಟೆರಿಟರೀಸ್ಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ 52,864 ಕೋಟಿ ರೂಪಾಯಿ. ನೆಕ್ಸ್ಟ್ ಅರ್ಬನ್ ಡೆವಲಪ್ಮೆಂಟ್ಗೆ ನಗರಾಭಿವೃದ್ಧಿಗಾಗಿ 50,040 ಕೋಟಿ ರೂಪಾಯಿಗಳು. ಇನ್ನು ಇತರೆ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನೋಡಿದಾಗ 84,256 ಕೋಟಿ ರೂಪಾಯಿಗಳು. ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲ್ ಅನ್ನು ನೋಡ್ತೀವಿ 30,42,230 ಕೋಟಿ ರೂಪಾಯಿಗಳನ್ನು ಹೀಗೆ ವಿವಿಧ ಫೀಲ್ಡ್ಗಳಿಗಾಗಿ ಖರ್ಚು ಮಾಡಲಾಗಿದೆ. ಸ್ನೇಹಿತರೆ, ಒಂದು ಕ್ಲಾರಿಟಿ ಇರಲಿ, ಅತಿ ಹೆಚ್ಚು ಹಣವನ್ನು ಯಾವ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ವೆಚ್ಚ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ನಮಗೆ ಗೊತ್ತಿರಬೇಕು. ಅತಿ ಕಡಿಮೆ ಯಾವುದು ಮತ್ತು ಶಿಕ್ಷಣಕ್ಕೆ ಎಷ್ಟು ನೀಡಿದರು, ಆರೋಗ್ಯಕ್ಕೆ ಎಷ್ಟು ನೀಡಿದರು, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಎಷ್ಟೆಷ್ಟು ನೀಡಿದ್ದಾರೆ, ನಮಗೆ ಇದೊಂದು ಚಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಲಾರಿಟಿ ಇರಬೇಕು ಈ ವಿಚಾರದಲ್ಲಿ. ಸೊ ಹಾಗಾದರೆ 2020-21 ಬಜೆಟ್ನ ವಿಶೇಷತೆ ಏನು, ವಾಟ್ ಇಸ್ ದ ಸ್ಪೆಷಾಲಿಟಿ ಇನ್ ದಟ್ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಯಾಕೆ ಇದು ಒಂದು ಗ್ಲಿಮ್ಸ್ ಇದ್ದಂಗೆ, ಇದೊಂದು ಏನು ಅಂತಂದರೆ ಆ ಒಂದು ಫುಲ್ ಬಜೆಟ್ನ ಸಮ್ಮರಿ ಇದ್ದ ಹಾಗೆ ಒಂದು ಕೇಳಲೇಬಹುದಾದಂಥ ಒಂದಿಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡು ಈ ಬಾರಿ ಬಜೆಟ್ನಲ್ಲಿ ಹೊಸದೇನಿದೆ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. 2022 ಹೊತ್ತಿಗೆ ಭಾರತ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಗುತ್ತೆ. ಸೊ 75 ವರ್ಷದ ಸವಿ ನೆನಪಿಗಾಗಿ ಹಲವಾರು ಪ್ರೋಗ್ರಾಮ್ಗಳನ್ನು ಭಾರತ ಆಯೋಜನೆ ಮಾಡ್ತಾ ಇದೆ. ಅದರಲ್ಲಿ G20 ಸಮ್ಮಿಟ್ ಅನ್ನು ನೋಡ್ತೀವಿ, ಇನ್ನು ಬ್ರಿಕ್ಸ್ ಸಮ್ಮಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಯೋಚನೆಗಳಿದ್ದಾವೆ. ಹಲವಾರು ವಿಭಿನ್ನ ಯೋಚನೆಗಳಲ್ಲಿ ಭಾರತ ಇದೆ. ಇದರ ಸವಿ ನೆನಪಿಗಾಗಿ ಭಾರತ 2022 ವೇಳೆಗೆ G20 ಸಮ್ಮಿಟ್ ಅನ್ನು ಮಾಡಬೇಕು ಅಂತ ಹೇಳಿ 100 ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ಮೀಸಲಿಟ್ಟಿದೆ. ತುಂಬ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಇದು. ನೆಕ್ಸ್ಟು ಜಮ್ಮು ಕಾಶ್ಮೀರ ಏನು ಒಡೆದು 2 ಕೇಂದ್ರಾಡಳಿತ ಪ್ರದೇಶಗಳಾಯಿತು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಹೇಳಿ 2 ಕೇಂದ್ರಾಡಳಿತ ಪ್ರದೇಶಗಳಾಯಿತು. ಈ 2 ಕೇಂದ್ರಾಡಳಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ಬಾರಿ ಬಜೆಟ್ನಲ್ಲಿ ಅತಿ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಸೊ ದಟ್ಸ್ ವೈ ಜಮ್ಮು ಕಾಶ್ಮೀರ ಅಭಿವೃದ್ಧಿಗೆ 30,775 ಕೋಟಿ ರೂಪಾಯಿ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಅಭಿವೃದ್ಧಿಗೆ 5,950 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಯಾಕೆಂತಂದರೆ ಹಿಂದೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳಿಗೆ ಹೇಗೆ ಅನುದಾನ ನೀಡಲಾಗ್ತಿತ್ತು ಹಾಗೆ ಇದಕ್ಕೂ ಕೂಡ ಅನುದಾನವನ್ನು ನೀಡಲಾಗ್ತಿತ್ತು. ಬಟ್ ಜಮ್ಮು ಕಾಶ್ಮೀರ ತನ್ನದೇ ಆದಂಥ ಒಂದು ಹೊಸ ಬಜೆಟನ್ನು ಮಂಡಿಸ್ತಾ ಇತ್ತು. ಬಟ್ ಈಗ ಅದು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಈಗ ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಕೇಂದ್ರ ಸರ್ಕಾರದ ಹೊಣೆಯಾಗಿರೋದ್ರಿಂದ
ಜಮ್ಮು ಕಾಶ್ಮೀರ ಮತ್ತು ಲಡಾಖಿನ ಅಭಿವೃದ್ಧಿಗಾಗಿ ಒಂದಿಷ್ಟು ಹಣವನ್ನು ಮೀಸಲಿಡಲಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ. ಯಾಕೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಅಂತಂದರೆ 2019 ಅಕ್ಟೋಬರ್ 31ರಂದು ಜಾರಿಗೆ ಬಂದಂತಹ ಈ 2 ಕೇಂದ್ರಾಡಳಿತ ಪ್ರದೇಶಗಳ ಅಭಿವೃದ್ಧಿಯ ಹೊಣೆ ಈಗ ಯಾರ ಮೇಲಿದೆ ಅಂತಂದರೆ ಕೇಂದ್ರ ಸರ್ಕಾರದ ಮೇಲಿದೆ. ದಟ್ಸ್ ವೈ 2 ಇಂಪಾರ್ಟೆಂಟು. ನೆಕ್ಸ್ಟು ದೇಶದ 3ನೇ ಖಾಸಗಿ ರೈಲ್ವೆಯನ್ನು ಮಧ್ಯಪ್ರದೇಶದ ಇಂದೋರ್ನಿಂದ ಉತ್ತರ ಪ್ರದೇಶದ ವಾರಣಾಸಿಯವರೆಗೆ ಘೋಷಣೆ ಮಾಡಲಾಗಿದೆ. ದೇಶದಲ್ಲಿ ಇದು 3ನೇ ಖಾಸಗಿ ರೈಲು ಅಂತ ಹೇಳಿ ಕರಿತೇವೆ. ಹಿಂದಿನ 2 ರೈಲುಗಳು ದೆಹಲಿ, ಲಕ್ನೋ ಮತ್ತು ಅಹಮದಾಬಾದ್, ಮುಂಬೈ ನಡುವೆ ಸಂಚಾರ ಮಾಡ್ತಿದ್ವು. ಕ್ವಶನ್ ಬರ್ಬೋದು, ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ದೇಶದ 3ನೇ ಖಾಸಗಿ ರೈಲ್ವೆಯನ್ನು ಈ 2 ನಗರಗಳ ನಡುವೆ ಏನು ಮಾಡಲಾಗಿದೆ, ವಿಸ್ತರಣೆ ಮಾಡಲಾಗಿದೆ ಅಥವಾ ಘೋಷಣೆ ಮಾಡಲಾಗಿದೆ ಅಂತ ಹೇಳಿ. ಸೊ ನೆನಪಿರಲಿ, ಇಂದೋರ್ನಿಂದ ವಾರಣಾಸಿಯವರೆಗೆ ಘೋಷಣೆ ಮಾಡಲಾಗಿದೆ. ಹಿಂದೆ ದೆಹಲಿ, ಲಕ್ನೋ ನಡುವೆ ಇತ್ತು ಮತ್ತು ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಇತ್ತು. ಈಗ 1 ಎಕ್ಸ್ಟ್ರಾ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್, ಈ ಬಾರಿನ ಬಜೆಟ್ನಲ್ಲಿ ಮತ್ತೇನು ವಿಶೇಷತೆ ಇದೆ ಅಂತಂದರೆ ಸಿಂಧೂ ನಾಗರಿಕತೆಯ ಸಂಸ್ಕೃತಿಯನ್ನು ಸಾರುವಂತಹ ವಸ್ತು ಸಂಗ್ರಹಾಲಯವೊಂದನ್ನು ಸ್ಥಾಪಿಸುವಂತಹ ಉದ್ದೇಶವನ್ನು ಈ ಸರಿ ಮಾಡಲಾಗಿದೆ. ಮತ್ತು ದೇಶದ 1 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಫೈಬರ್ ನೆಟ್ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶವನ್ನು ಹೊಂದಲಾಗಿದೆ. ತುಂಬ ಈ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಒತ್ತನ್ನು ನೀಡಲಾಗ್ತಿದೆ. ಗ್ರಾಮ ಪಂಚಾಯಿತಿಗಳನ್ನು ಆಧುನೀಕರಣಗೊಳಿಸುವಂತಹ ಮತ್ತು ತಂತ್ರಜ್ಞಾನವನ್ನು ಇಂಪ್ರೂವ್ ಮಾಡುವಂತಹ, ಡಿಜಿಟಲೀಕರಣ ಮಾಡುವಂತಹ ಕಾರ್ಯಗಳು ಈ ಒಂದು ಬಜೆಟ್ನಲ್ಲಿ ಘೋಷಣೆಯಾಗಿದ್ದಾವೆ. ನೆಕ್ಸ್ಟು ಸರ್ಕಾರಿ ನೇಮಕಾತಿಗಳಿಗೆ ವಿಶೇಷ ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿಯನ್ನು ಸ್ಥಾಪಿಸುವಂತಹ ಘೋಷಣೆಯನ್ನು ಈ ಬಜೆಟ್ನಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಒಂದು ಬಜೆಟ್ ಅಂತ ಅಂದಾಗ ನೀವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ರೀತಿ ಇದು ಸ್ನೇಹಿತರೆ. ಈಗ ನಾನು 2020-21 ಬಜೆಟನ್ನು ಪಾಠ ಮಾಡಿದೆ. ನೆಕ್ಸ್ಟು ಇದು ಅಪ್ಡೇಟ್ ಆಗುತ್ತೆ ನಿಮಗೆ. ಈಗ 2021-22ಕ್ಕೆ ನೆಕ್ಸ್ಟ್ ಬಜೆಟ್ ಮಂಡನೆ ಆಗುತ್ತೆ. ಆ ಬಜೆಟ್ ಮಂಡನೆ ಆದಾಗ ನೀವು ಇದೇ ಪ್ಯಾಟರ್ನಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದ್ರಿ ಅಂತಂದರೆ ಬಜೆಟಿನ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಬಜೆಟನ್ನು ಓದುವಂಥ ವಿಧಾನ ನಿಮಗೆ ಗೊತ್ತಾಗುತ್ತೆ. ಇವತ್ತಿಗೂ ಕೂಡ ಕೆಲವೊಬ್ಬರಿಗೆ ಬಜೆಟನ್ನು ಓದೋಕ್ಕೆ ಬರೋದಿಲ್ಲ. ಸೊ ಬಜೆಟನ್ನು ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ರೀತಿನೇ ಇದು. ಹೀಗೆ ಅಧ್ಯಯನವನ್ನು ಮಾಡಿದ್ದೀವಿ ಅಂತಂದರೆ ಬಜೆಟ್ ಬಗ್ಗೆ ನಮಗೆ ಇರ್ತಕ್ಕಂಥ ಎಲ್ಲ ಕ್ಲಾರಿಟಿಗಳು, ಎಲ್ಲ ಗೊಂದಲಗಳು ನಿವಾರಣೆ ಆಗ್ತವೆ. ಸೊ ಹಾಗಾದರೆ ಬಜೆಟ್ನಲ್ಲಿ ಪ್ರಸ್ತಾಪಿಸಿದಂತಹ ಆರ್ಥಿಕತೆಯ ಸಾಧನೆಗಳು ಏನೇನು, ಭಾರತದ ಆರ್ಥಿಕತೆಯ ಸಾಧನೆಗಳು ಏನೇನು ಅಂತ ಹೇಳಿ ನೋಡಿದಾಗ ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ. ಹಿಂದಿನ ಎಲ್ಲ ಎಕನಾಮಿಕ್ಸ್ ಕ್ಲಾಸ್ಗಳಲ್ಲೂ ಇದನ್ನು ಮಾತಾಡಿದ್ದೇನೆ, ಮತ್ತೆ ಜಾಸ್ತಿ ಮಾತಾಡೋದಿಲ್ಲ. ಭಾರತ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. 2014-19 ಅವಧಿಯಲ್ಲಿ 7.4% ಸರಾಸರಿ ಬೆಳವಣಿಗೆ ದರವನ್ನು ಹೊಂದಿತ್ತು ಹಾಗೂ ಸರಾಸರಿ ಹಣದುಬ್ಬರ 4.5 ಇತ್ತು ಅಂತ ಹೇಳಿ ನೋಡ್ತೇವೆ. 2006-16ರಲ್ಲಿ 271 ಮಿಲಿಯನ್ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಲಾಗಿದೆ. ನೆಕ್ಸ್ಟ್ 2019 ಮಾರ್ಚ್ ವೇಳೆಗೆ ಸರ್ಕಾರ ಸಾಲವನ್ನು 48.7% ಇಳಿಸಲಾಗಿದೆ. GDPಯ 48.7% ಇಳಿಸಲಾಗಿದೆ. ಅಂದರೆ ಸರ್ಕಾರದ ಸಾಲ ಏನಿದೆ ಅದನ್ನು ಆದಷ್ಟು ಏನು ಮಾಡಲಾಗ್ತಿದೆ ಅಂತಂದರೆ ಕಡಿಮೆ ಮಾಡಲಾಗ್ತಿದೆ ಅಂತ ಹೇಳಿ 2019 ಮಾರ್ಚ್ ವೇಳೆಗೆ ನಾವು ಗುರುತಿಸ್ತೇವೆ. ನೆಕ್ಸ್ಟ್, ಭಾರತದಲ್ಲಿ 15ರಿಂದ 65 ವಯೋಮಾನದ ಜನತೆ ಹೆಚ್ಚಾಗಿದ್ದಾರೆ. ಇದು ಭಾರತವನ್ನು ಒಂದು ಯುವ ರಾಷ್ಟ್ರ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ, ಅನುಕೂಲಕರವಾಗಿರ್ತಕ್ಕಂಥ ಸಂಗತಿ. ಭಾರತದ 50%ಗಿಂತ ಜಾಸ್ತಿ ಜನ 15ರಿಂದ 65 ವರ್ಷದೊಳಗೆ ಇರೋದ್ರಿಂದ ಭಾರತಕ್ಕೆ ಬೇಕಾದಂತಹ ಕಾರ್ಮಿಕ ಬಲ ಏನಿದೆ, ಶ್ರಮಶಕ್ತಿ ಏನಿದೆ, ಅದು ಸಿಗ್ತಾ ಇದೆ ಅಂತಕ್ಕಂಥದ್ದು ಬಜೆಟ್ನಲ್ಲಿ ಅಡಕವಾಗಿರ್ತಕ್ಕಂತಹ ವಿಚಾರ. ನೆಕ್ಸ್ಟು, ದೇಶದ ವಿದೇಶಿ ನೇರ ಹೂಡಿಕೆಯು 2014-19ರಲ್ಲಿ 284 ಶತಕೋಟಿ ಡಾಲರ್ಗೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ, ನಾವು ಈಗ ಒಂದೊಂದೇ ಪರ್ಟಿಕ್ಯುಲರ್ ಆಗಿ ಕ್ಷೇತ್ರಗಳನ್ನು ತೆಗೆದುಕೊಂಡು ಆ ಕ್ಷೇತ್ರಗಳಲ್ಲಿ ಏನೇನು ಏರಿಳಿತಗಳಾಗಿದ್ದಾವೆ ಮತ್ತು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಏನು ವೆಚ್ಚವನ್ನು ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಿದ್ದಾರೆ, ಅದರಿಂದ ಎಷ್ಟು ಆದಾಯವನ್ನು ನಿರೀಕ್ಷೆ ಮಾಡ್ತಿದ್ದಾರೆ, ಹೇಗೆ ವೆಚ್ಚ ಮತ್ತು ಆದಾಯಗಳನ್ನು ಹೊಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಒಂದು 13-14 ಕ್ಷೇತ್ರಗಳಿದ್ದಾವೆ. ನಿಮ್ಮ ಅಧ್ಯಯನದ ದೃಷ್ಟಿಯಿಂದ ಒಂದು ತುಂಬ ದೊಡ್ಡ ಬುಕ್ ಇದು. ಇದನ್ನು ಓದಿ ಮಿನಿಮೈಸ್ ಮಾಡಿ ನಮಗೆ ಎಕ್ಸಾಮ್ ಪಾಯಿಂಟ್ಗೆ ಬೇಕಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ನಿಮಗೆ ನೀಡಿದ್ದೇನೆ. ನೀವು ಪೇಪರಲ್ಲಿ ಅಥವಾ
ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬುಕ್ಗಳು ರಿಲೀಸ್ ಆದವು ಅಂತಂದರೆ KM ಸುರೇಶ್ ಅವರೇ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ, ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಬುಕ್ ಇದೆ, ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಬುಕ್ಗಳು ಬರ್ತಾ ಇರ್ತವೆ. ನಾವು ಆ ಬುಕ್ಗಳನ್ನು ಕರೆಕ್ಟಾಗಿ ಓದ್ಬಿಟ್ಟಿವಿ ಅಂತಂದರೆ ಒಂದು ವರ್ಷಕ್ಕೆ ಆ ಬಜೆಟಲ್ಲಿ ಏನು ಸಂಬಂಧ ಇರುತ್ತೆ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅಪ್ಡೇಟ್ ಆಗ್ತಾ ಇರಬೇಕು ಈ ಮಾಹಿತಿ. ಸೊ ಮೊದಲನೇದಾಗಿ ಕೃಷಿ ಕ್ಷೇತ್ರವನ್ನು ತೆಗೆದುಕೊಳ್ತೀನಿ. ಕೃಷಿ ಕ್ಷೇತ್ರದಲ್ಲಿ ಏನೇನು ಸ್ಟ್ಯಾಟಿಸ್ಟಿಕ್ಸ್ ಇದ್ದಾವೆ, ಏನೇನು ವಿವಿಧ ಹೊಸ ಹೊಸ ಯೋಜನೆಗಳನ್ನು ತರಲಾಗಿದೆ ಅವುಗಳನ್ನು ಒಂದು ಚೂರು ಅಧ್ಯಯನವನ್ನು ಮಾಡೋಣ. ಮತ್ತು ಈ ಸಾರಿ ಬಜೆಟ್ನಲ್ಲಿ ಘೋಷಣೆ ಆದಂಥ ಹೊಸ ಯೋಜನೆಗಳು ಏನಾದರೂ ಇದ್ವು ಅಂತಂದರೆ ಅವನು ಪರ್ಟಿಕ್ಯುಲರ್ ಆಗಿ ಭಾರತದ 2020-21 ಬಜೆಟ್ನಲ್ಲಿ ಘೋಷಣೆ ಮಾಡಲಾದಂತಹ ಯೋಜನೆಗಳು ಅಂತ ಹೇಳಿ ಒಂದು ಚಾಪ್ಟರ್ನ ಮಾಡಿಕೊಂಡು ಕ್ಲೀನಾಗಿ ಬರ್ಕೊಂಡು ಅಧ್ಯಯನವನ್ನು ಮಾಡ್ತಾ ಹೋಗಿ ನಾನು ರ್ಯಾಂಡಮ್ ಆಗಿ ನಿಮಗೆ ಒಂದೊಂದೇ ಕ್ಷೇತ್ರಗಳನ್ನು ತೆಗೆದುಕೊಂಡು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇದು ಕೃಷಿ ಕ್ಷೇತ್ರ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. 2020-22 ವೇಳೆಗೆ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಅದಕ್ಕಾಗಿ 16 ಅಂಶಗಳ ಯೋಜನೆಯನ್ನು ಘೋಷಣೆ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ನೆಕ್ಸ್ಟು ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ 2.83 ಲಕ್ಷ ಕೋಟಿ ರೂಪಾಯಿಯನ್ನು ಇದಕ್ಕಾಗಿ ಮೀಸಲಾಗಿಡಲಾಗಿದೆ. ಇದರಲ್ಲಿ 1,60,000 ಕೋಟಿ ರೂಪಾಯಿ ಹಣವನ್ನು ಕೃಷಿ, ನೀರಾವರಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಯೋಜನೆಗಳಿಗೆ 1.23 ಕೋಟಿ ರೂಪಾಯಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಾಗಿ ಏನು ಮಾಡಲಾಗಿದೆ ಅಂತಂದರೆ ಹಂಚಿಕೆ ಮಾಡಲಾಗಿದೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು ಅಂತ ಹೇಳಿ ಇಲ್ಲಿ ನೋಡ್ತೇವೆ. 2.83 ಲಕ್ಷ ಕೋಟಿ ರೂಪಾಯಿಗಳನ್ನು ಟೋಟಲ್ ಆಗಿ ಇದಕ್ಕೆ ಮೀಸಲಾಗಿಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಅಂಶ. ನೆಕ್ಸ್ಟ್ 2020-21 ಹಣಕಾಸು ವರ್ಷದಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ಕೃಷಿ ಸಾಲ ವಿತರಣೆಯ ಗುರಿಯನ್ನು ಹೊಂದಲಾಗಿದೆ. ಸೊ ಕೃಷಿಗಾಗಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲವಾಗಿ ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಲಾಗಿದೆ. ಸ್ನೇಹಿತರೆ ನೆನಪಿಟ್ಕೊಂಡಿರಿ, ಬಜೆಟ್ ಅಂತ ಅಂದಾಗ ಇದು ಮುಂದೆ ಇಷ್ಟು ಮಾಡ್ತೀವಿ ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಕ್ಲಾರಿಟಿ ಇರಲಿ, ಇದು ಮಾಡಿದ್ದೀವಿ ಅಂತ ಅಲ್ಲ, ಮಾಡ್ತೀವಿ ಅಂತಕ್ಕಂಥ ಅಂಶ ನಮಗೆ ಗೊತ್ತಿರಬೇಕು. 2022 ವೇಳೆಗೆ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಉದ್ದೇಶದಿಂದ ಕುಸುಮ್ ಯೋಜನೆ, ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ, PM ಕಿಸಾನ್ ಯೋಜನೆ, ಕೃಷಿ ಸಿಂಚಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇವುಗಳ ಅನುಷ್ಠಾನಕ್ಕೆ ಶ್ರಮ ವಹಿಸಲಾಗುತ್ತಿದೆ. ಸೊ ಈ ಯೋಜನೆಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಕುಸುಮ್ ಯೋಜನೆ ಅಂದ್ರೆ ಏನು, ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ ಅಂದ್ರೆ ಏನು, PM ಕಿಸಾನ್ ಯೋಜನೆ ಅಂತ ಅಂದ್ರೆ ಏನು, ಕೃಷಿ ಸಿಂಚಾಯಿ ಯೋಜನೆ ಅಂತ ಅಂದ್ರೆ ಏನು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅಂದ್ರೆ ಏನು, ಇವುಗಳ ಬಗ್ಗೆ ಕ್ಲಿಯರ್ ಆಗಿ ಓದ್ಕೊಂಡ್ಬಿಡಿ. ಅವಾಗ ನಮಗೆ ಕೃಷಿ ಕ್ಷೇತ್ರ ಫುಲ್ಫಿಲ್ ಆಗುತ್ತೆ. ಸೊ 2022ಕ್ಕೆ ನಮ್ಮ ಧ್ಯೇಯ ಇರ್ತಕ್ಕಂಥದ್ದು ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸಬೇಕು. ಸೊ ಫಾರ್ಮರ್ ಫ್ರೆಂಡ್ಲಿ ಆದಂತಹ ಪ್ರೋಗ್ರಾಮ್ಗಳನ್ನು, ಇನಿಷಿಯೇಟಿವ್ಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಆಗಿದೆ. ನೆಕ್ಸ್ಟು ಕೃಷಿ ಕ್ಷೇತ್ರದಲ್ಲಿ ರೂಪಿಸಲಾದಂತಹ 16 ಅಂಶಗಳು ಯಾವ್ಯಾವು ಅಂತಂದರೆ ಒಂದೊಂದಾಗೆ ಸ್ವಲ್ಪ ಅಧ್ಯಯನವನ್ನು ಮಾಡೋಣ, ಕ್ಲಿಯರ್ ಆಗಿ ತರವಾಗಿ ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನು ಜಾರಿಗೆ ಪ್ರೋತ್ಸಾಹವನ್ನು ನೀಡಿದೆ. ಒಂದು ಕೃಷಿ ಭೂಮಿಯ ಗುತ್ತಿಗೆ ಕಾಯ್ದೆ ಅಂತಕ್ಕಂಥದ್ದು 2016ರಲ್ಲಿ ಜಾರಿಗೆ ಬಂದಿದೆ. ಇದರಲ್ಲಿ ಒಂದಿಷ್ಟು ಮಾಡಿಫೈಗಳನ್ನು ಮಾಡಿದೆ. ಮಾದರಿ ಕೃಷಿ ಮತ್ತು ಜಾನುವಾರು ಮಾರುಕಟ್ಟೆ ಕಾಯ್ದೆ ಅಂತಕ್ಕಂಥದ್ದು 2017ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇದರಲ್ಲೂ ಕೂಡ ತಿದ್ದುಪಡಿನ ತಂದಿದೆ. ಮಾದರಿ ಕೃಷಿ ಉತ್ಪನ್ನ ಮತ್ತು ಜಾನುವಾರು ಗುತ್ತಿಗೆ ಕೃಷಿ ಸೇವೆ ಕಾಯ್ದೆ 2018 ಕೇಂದ್ರ ಸರ್ಕಾರ ರೂಪಿಸಿದೆ. ಇದಕ್ಕೆ ರಾಜ್ಯ ಸರ್ಕಾರಗಳ ಅನುಷ್ಠಾನ ತರುವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡ್ತಾ ಇದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳಿಗೆ ಇದು ಕೃಷಿ ಅಂತಕ್ಕಂಥದ್ದು ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯ ಆಗಿರೋದ್ರಿಂದ, ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೃಷಿ ವಲಯದಲ್ಲಿ ಸುಧಾರಣೆ ಮಾಡೋದಕ್ಕೆ ತುಂಬ ತೊಡಕಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಗಳು ಕಾಯ್ದೆಗಳನ್ನು ತರಬೇಕಾಗಿರೋದ್ರಿಂದ ತುಂಬ ತೊಡಕಾಗಿರ್ತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಇದೇ ಥರದ ತೊಡಕುಗಳನ್ನು ಹಿಂದಿನಿಂದಲೂ ಇದೇನು ಮಾಡ್ತಾ ಇದೆ ಅಂತಂದರೆ ಅನುಭವಿಸ್ಕೊಂಡು ಬರ್ತಾ ಇದೆ. ಸೊ ಮತ್ತೆ ಎರಡನೇ ವಿಚಾರ ಏನು ಅಂತಂದರೆ, ದೇಶದಾದ್ಯಂತ ಜಲ ಬಿಕ್ಕಟ್ಟು ಇರುವಂತಹ 100 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಜಲ ಸಂವರ್ಧನೆ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ತುಂಬ ಇಂಪಾರ್ಟೆಂಟು. ಇದು ಎರಡನೇ ಅಂಶ, ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ರೂಪಿಸಲಾದಂಥ ಅಂಶ. ನೆಕ್ಸ್ಟ್ 3ನೇ ಅಂಶ, ಅನ್ನದಾತನನ್ನು ಊರ್ಜದಾತನನ್ನಾಗಿಸುವುದು. ಅನ್ನದಾತ ಏನಿದ್ದಾನೆ ಅವನಿಗೆ ಬಲ ನೀಡುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಒಂದು ಜಾರಿಗೆ ತಂದಿದೆ. PM ಕುಸುಮ್ ಯೋಜನೆಯ ಮೂಲಕ ಡೀಸೆಲ್ ಮತ್ತು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ
ಸೌರಶಕ್ತಿ ಪಂಪ್ ಸೆಟ್ಗಳನ್ನು ನೀಡಬೇಕು ಅಂತ ಹೇಳಿ. ಅಂದರೆ ಈ ಡೀಸೆಲ್ ಮತ್ತು ಸೀಮೆಎಣ್ಣೆ ಎಲ್ಲಿ ಸರ್ ಅಂತಂದರೆ ನಾವು ಈ ಇದನ್ನು ನೋಡ್ತಿರ್ತೀವಿ, ಯಾವುದೋ ಮೋಟ್ರ್ ಹಚ್ಚಿ ನೀರನ್ನು ಬಿಡ್ತಕ್ಕಂಥ ಒಂದಿಷ್ಟು ನದಿಗಳ ಚಾನಲ್ನಿಂದ, ಕಾಲುವೆಗಳಿಂದ ಅಥವಾ ಕೆರೆಗಳಿಂದ ಮೋಟ್ರ್ಗಳ ಮೂಲಕ ಪಂಪ್ ಸೆಟ್, ಕೊಳವೆ ಬಾವಿ ಬೇರೆ, ಪಂಪ್ ಸೆಟ್ಗಳ ಮೂಲಕ ನೀರು ಹರಿಸೋದು ಬೇರೆ. ಬಟ್ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ಪಂಪ್ ಸೆಟ್ಗಳಿಗೆ ಪಂಪ್ ಸೆಟ್ಗಳ ಮೂಲಕ ನೀರನ್ನು ಹರಿಸಬೇಕು ಅಂತಕ್ಕಂಥ ಯೋಜನೆ PM ಕುಸುಮ್ ಯೋಜನೆಯ ಮೂಲಕ ಜಾರಿಗೆ ತರಬೇಕು ಅಂತ ಹೇಳಿ, ಅನ್ನದಾತನನ್ನು ಊರ್ಜದಾತನನ್ನಾಗಿಸುವುದು ಅಂತಂದರೆ ಅವನಿಗೆ ಬಲವನ್ನು ನೀಡುವಂಥ ಯೋಜನೆ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ನೆಕ್ಸ್ಟ್ 4ನೇದು ಸಾಂಪ್ರದಾಯಿಕ ಮತ್ತು ನಾವೀನ್ಯ ರೀತಿಯ ಜೈವಿಕ ರಸಗೊಬ್ಬರಗಳ ಸಮತೋಲಿತ ಬಳಕೆಗೆ ಉತ್ತೇಜನ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ರಸಗೊಬ್ಬರಗಳನ್ನು ಮತ್ತು ಸಾಂಪ್ರದಾಯಿಕ ಕೃಷಿಯನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ತುಂಬ ಕಾರ್ಯಗಳು, ಈ ಎರೆಹುಳು ಗೊಬ್ಬರ ಏನು ಬರ್ತವೆ, ಅವು ಜೈವಿಕ ಗೊಬ್ಬರಗಳು ಏನು ಬರ್ತವೆ, ಇವೆಲ್ಲವೂ ಮತ್ತು ನವೀನ ರೀತಿಯ ತಂತ್ರಜ್ಞಾನಗಳನ್ನು ಕೃಷಿಗೆ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಅಳವಡಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಯೋಜನೆ ಇರತಕ್ಕಂಥದ್ದು. ಭಾರತದಲ್ಲಿ ಕೃಷಿ ಉಗ್ರಾಣ ಮತ್ತು ಶೈತ್ಯಾಗಾರದ ಸಾಮರ್ಥ್ಯವನ್ನು 162 ಮಿಲಿಯನ್ ಟನ್ಗೆ ವಿಸ್ತರಿಸುವುದು, ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಪ್ರಾಧಿಕಾರವನ್ನು ಬ್ಲಾಕ್ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಮಾಡೋದು. ಬೆಳೆದಂತಹ ಬೆಳೆಗಳನ್ನು ಸಂಗ್ರಹಿಸಿಡೋದಕ್ಕೋಸ್ಕರ ಕೃಷಿ ಉಗ್ರಾಣಗಳನ್ನು ಮತ್ತು ಶೈತ್ಯಾಗಾರಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು. ಅದು 162 ಮಿಲಿಯನ್ ಟನ್ನಷ್ಟು ಏನು ಮಾಡಬೇಕು, ಕೃಷಿ ವಸ್ತುಗಳನ್ನು ಅಥವಾ ಉತ್ಪಾದನೆಯಾದಂಥ ಉತ್ಪನ್ನವನ್ನು ಇಡುವಂಥ ನಿಟ್ಟಿನಲ್ಲಿ ಇರಬೇಕು. ನೆಕ್ಸ್ಟು ಗ್ರಾಮೀಣ ಮಟ್ಟದಲ್ಲಿ ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಪ್ರಾಧಿಕಾರವನ್ನು ಬ್ಲಾಕ್ ಮತ್ತು ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಯೋಜನೆಗಳೇ ಇರ್ತಕ್ಕಂಥದ್ದು. 6ನೇ ಯೋಜನೆ ಧಾನ್ಯ ಲಕ್ಷ್ಮಿ ಯೋಜನೆ. ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ವೆಚ್ಚ ಕಡಿಮೆ ಮಾಡಿ ಉತ್ತಮ ದಾಸ್ತಾನು ಒದಗಿಸುವಂತಹ ಒಂದು ಯೋಜನೆಯನ್ನು ನಾವು ಧಾನ್ಯ ಲಕ್ಷ್ಮಿ ಯೋಜನೆ ಅಂತ ಹೇಳಿ ಕರಿತೀವಿ. ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತಂದರೆ ಬೆಳೆದಂಥ ಬೆಳೆಗಳನ್ನ ಶೇಖರಿಸಿಡೋದಕ್ಕೆ ಒಂದು ವ್ಯವಸ್ಥಿತವಾದಂತಹ ಕಟ್ಟಡಗಳಿಲ್ಲ. ಸೊ ಈ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಇವುಗಳನ್ನು ಕಡಿಮೆ ವೆಚ್ಚದಲ್ಲಿ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡಿ ಉತ್ತಮ ದಾಸ್ತಾನು ಸೌಲಭ್ಯವನ್ನು ಒದಗಿಸುವಂಥ ಯೋಜನೆಯನ್ನೇ ಧಾನ್ಯ ಲಕ್ಷ್ಮಿ ಯೋಜನೆ ಅಂತ ಹೇಳಿ ಕರಿತೀವಿ. 6ನೇ ಒಂದು ಯೋಜನೆ. ಇನ್ನು ಕಿಸಾನ್ ರೈಲು ಅಂತ ಹೇಳಿ ಕರಿತೀವಿ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಹೊಂದಾಣಿಕೆಯಲ್ಲಿ ಎಕ್ಸ್ಪ್ರೆಸ್ ರೈಲುಗಳು ಏನಿರ್ತವೆ ಅವುಗಳಲ್ಲಿ ರೆಫ್ರಿಜಿರೇಟರ್ ಕೋಚ್ಗಳನ್ನು ನಿರ್ಮಾಣ ಮಾಡೋದು, ಶೈತ್ಯಾಗಾರವನ್ನು ಒಳಗೊಂಡಂತಹ ಕೋಚ್ಗಳನ್ನು ನಿರ್ಮಾಣ ಮಾಡೋದನ್ನು ಕಿಸಾನ್ ರೈಲು ಯೋಜನೆ ಅಂತ ಹೇಳಿ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಆದಂಥದ್ದು ಸ್ನೇಹಿತರೆ. ನಾನು ಪಕ್ಕಾ ಹೇಳ್ತೇನೆ ನಿಮಗೆ, ಈ ಸರಿ ಮೇನ್ಸ್ಗೆ KS ಮೇನ್ಸ್ ಆಗಿರ್ಬೋದು ಅಥವಾ UPSC ಮೇನ್ಸ್ಗೆ ಈ ಎಲ್ಲ ಪಾಯಿಂಟ್ಗಳು ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಇವತ್ತು COVID-19 ಪರಿಸ್ಥಿತಿಯಿಂದಾಗಿ ಎಲ್ಲ ಕ್ಷೇತ್ರಗಳು ಬಿದ್ದರೂ ಕೂಡ ನಮ್ಮ ಕೃಷಿ ಕ್ಷೇತ್ರ ಅಂತಕ್ಕಂಥದ್ದು ಇವತ್ತಿಗೂ ನಿರಂತರವಾಗಿ ರನ್ ಆಗ್ತಾ ಇರ್ತಕ್ಕಂಥ ಕ್ಷೇತ್ರ. ಮತ್ತೆ ನಮ್ಮ ಆರ್ಥಿಕತೆಗೆ ಏನಾದರೂ ಆದಾಯ ಸಿಗ್ತಾ ಇದೆ ಅಂತಂದರೆ ಅದು ಕೃಷಿಯಿಂದ ಆಗಿರೋದ್ರಿಂದ ಈ ಎಲ್ಲ ಪಾಯಿಂಟ್ಗಳು 16 ಅಂಶಗಳು ಏನಿದ್ದಾವೆ ನಿಮಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕೃಷಿ ಉಡಾನ್ ಯೋಜನೆ ಅಂತಕ್ಕಂಥದ್ದು ನಾಗರಿಕ ವಾಯುಯಾನ ಸಚಿವಾಲಯದ ಮೂಲಕ ಕೃಷಿ ಉಡಾನ್ ಯೋಜನೆಯನ್ನು ರೂಪಿಸಲಾಗಿದೆ. ಉಡಾನ್ ಯೋಜನೆ ಅಂತಕ್ಕಂಥದ್ದೇ ವಾಯುಯಾನಕ್ಕೆ ಸಂಬಂಧಿಸಿದಂತಹ ಯೋಜನೆ. ಇಲ್ಲಿ ಕೃಷಿ ಉಡಾನ್ ಅಂತಂದ್ರೆ ಏನು ಅಂತಂದರೆ ಬುಡಕಟ್ಟು ಜಿಲ್ಲೆ ಮತ್ತು ಈಶಾನ್ಯ ರಾಜ್ಯಗಳ ಕೃಷಿ ಅಭಿವೃದ್ಧಿಗೆ ಈ ಯೋಜನೆ ಸಂಬಂಧಿಸಿರ್ತಕ್ಕಂಥದ್ದು. ಅಲ್ಲಿಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ವಿಮಾನಯಾನ ವಾಯುಯಾನ ಸಚಿವಾಲಯ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಯೋಜನೆ. ಇನ್ನು ತೋಟಗಾರಿಕಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ 311 ಬಿಲಿಯನ್ ಟನ್ ತೋಟಗಾರಿಕಾ ಉತ್ಪನ್ನಗಳು ಈ ದೇಶದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಒಂದು ಉತ್ಪನ್ನ ಒಂದು ಜಿಲ್ಲೆ ಅಂತಕ್ಕಂಥ ಯೋಜನೆಯ ಮೂಲಕ ತೋಟಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ರಫ್ತಿಗೆ ಕ್ಲಸ್ಟರ್ ಆಧಾರದ ಮೂಲಕ ಉತ್ತೇಜನವನ್ನು ನೀಡುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಲಾಗ್ತಿದೆ. ತೋಟಗಾರಿಕಾ ಉತ್ಪನ್ನಗಳು ಏನು ರಿಲೀಸ್ ಆಗ್ತವೆ, ಈ ಉತ್ಪಾದನೆಯಾದಂಥ ಉತ್ಪನ್ನಗಳಿಗೆ ಒಂದು ಮಾರ್ಕೆಟಿಂಗ್ ಸ್ಟ್ರೆಂತನ್ನು ಕೊಡಬೇಕು ಅಂತ ಹೇಳಿ, ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಥರದ ಒಂದು ಇನಿಷಿಯೇಟಿವ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ರಾಜ್ಯ ಒಂದು ಉತ್ಪನ್ನ ಈ ಥರದ ಒಂದು ಇನಿಷಿಯೇಟಿವ್ಗಳನ್ನು ಗಮನಿಸ್ತಾ ಇದ್ದೀವಿ. ಸೊ ದಟ್ಸ್ ವೈ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತವೆ, ಗಮನಿಸ್ಕೋಬೇಕು. ನೆಕ್ಸ್ಟ್ 10 ಮಳೆ ಆಶ್ರಿತ ಪ್ರದೇಶ ಅಭಿವೃದ್ಧಿ. ಇಲ್ಲಿ ಬಹು ಹಂತದ ಬೆಳೆ ವ್ಯವಸ್ಥೆ, ಜೇನು ನೊಣ ಸಾಕಾಣಿಕೆ, ಸೋಲಾರ್ ಪಂಪ್ ಅಳವಡಿಕೆ, ಸೌರ ಇಂಧನ ಉತ್ಪಾದನೆಯ ಮೂಲಕ ಬೆಳೆಯೇತರ ಋತುವಿನಲ್ಲೂ ಕೂಡ ಕೃಷಿಗೆ ಆದ್ಯತೆ ನೀಡುವುದು, ಶೂನ್ಯಾಧಾರಿತ ಜೈವಿಕ ಬೇಸಾಯ ಅಂತಕ್ಕಂಥದ್ದು. ನೆಕ್ಸ್ಟ್ ತಂತ್ರಗಳ ಅಳವಡಿಕೆ ಹಾಗೂ ಜೈವಿಕ ಖೇತಿ ಪೋರ್ಟಲ್ ಮೂಲಕ ರಾಷ್ಟ್ರೀಯ ಮಟ್ಟದ ಸಾವಯವ ಉತ್ಪನ್ನ ಮಾರುಕಟ್ಟೆಗಳ ಆನ್ಲೈನ್ ವೇದಿಕೆ ವ್ಯವಸ್ಥೆ ಕಲ್ಪಿಸುವುದು. ಮಳೆ ಆಧಾರಿತ ಪ್ರದೇಶ ಅಭಿವೃದ್ಧಿ ಅಂತಹ ಸಂದರ್ಭದಲ್ಲಿ ಮಳೆಯನ್ನು ಆಧರಿಸಿ ಯಾವ್ಯಾವ ತರಹ
ಏನೋ ವ್ಯವಸ್ಥೆಯನ್ನು ಚೇಂಜ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಅಂಶಗಳಲ್ಲಿ ನಾವು ಗಮನಿಸ್ಬೋದು. 11 ಈ ನ್ಯಾಮ್ ಏನಿದೆ ಈ ನ್ಯಾಮ್ನೊಂದಿಗೆ ಸಂಪರ್ಕಿಸಿ ಈ ರಾಷ್ಟ್ರೀಯ ಉಗ್ರಾಣ ಸ್ವೀಕೃತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಉಗ್ರಾಣ ಸರಕಿನ ಮಾಲೀಕತ್ವವನ್ನು ಏನು ಮಾಡಲಾಗಿದೆ ಅಂದರೆ ನೇರವಾಗಿ ಮಾರಾಟ ಮಾಡಲಾಗುತ್ತೆ ಅಂತ ಹೇಳಿ ನಾವು ಗಮನಿಸ್ತೇವೆ. ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಹೇಳಿ ಕರಿತೇವೆ. ಈ ನ್ಯಾಮ್ ಅಂತ ಹೇಳಿ ಬಂದಾಗ ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಹೇಳಿ ಕರಿತೇವೆ. ಇವುಗಳನ್ನು ಸಂಪರ್ಕಿಸಿ ಈ ಅಂತ ಹೇಳಿ ಬಂದಾಗ ಇವು ಎಲ್ಲವೂ ಡಿಜಿಟಲ್ ಆಗಿರ್ತವೆ, ತಂತ್ರಜ್ಞಾನದ ಮೂಲಕ ನಡೀತಾ ಇರ್ತವೆ. ನೆಕ್ಸ್ಟು ಅಂತರ್ಜಾಲದ ಮೂಲಕ ನಡೀತಕ್ಕಂತಹ ಒಂದು ಅಂಶಗಳು ಅಂತ ಹೇಳಿ ಗುರುತಿಸ್ಕೊಳ್ತವೆ. ನೆಕ್ಸ್ಟ್ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸಹಕಾರಿ ಬ್ಯಾಂಕ್ಗಳ ಮೂಲಕ ಸಾಲ ನೀಡಿಕೆಗೆ ಉತ್ತೇಜನ ನೀಡುವುದು. ಯಾರಿಗೆ ಸಾಲ ನೀಡಿಕೆ ಅಂತಂದರೆ ರೈತರಿಗೆ ಸಾಲ ನೀಡಿಕೆಯ ಮೂಲಕ ಉತ್ತೇಜನ ನೀಡುವುದು. ನಬಾರ್ಡ್ ಮರು ಹಣಕಾಸು ಯೋಜನೆಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು 2020-22 ವೇಳೆಗೆ ಕೃಷಿ ಕ್ರೆಡಿಟ್ ಪ್ರಮಾಣವನ್ನು 15 ಲಕ್ಷ ಕೋಟಿ ರುಗೆ ಮಾಡಲಾಗಿದೆ, ಗುರಿಯನ್ನು ಹಾಕೊಳ್ಳಲಾಗಿದೆ. PM ಕಿಸಾನ್ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ಕಿಸಾನ್ ಪತ್ರವನ್ನು ಏನು ಮಾಡಬೇಕು, ನೀಡಬೇಕು, ಅದರ ವ್ಯಾಪ್ತಿಗೆ ಎಲ್ಲರನ್ನ ಒಳಪಡಿಸಬೇಕು ಅಂತ ಹೇಳಿ ಯೋಜನೆಗಳನ್ನು ಹಾಕೊಳ್ಳಲಾಗಿದೆ. ನೆಕ್ಸ್ಟ್ 13 2025 ವೇಳೆಗೆ ಹಾಲು ಸಂಸ್ಕರಣಾ ಸಾಮರ್ಥ್ಯವನ್ನು 108 ಮಿಲಿಯನ್ ಟನ್ಗೆ ಹೆಚ್ಚಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕೊಳ್ಳಲಾಗಿದೆ. ನೆಕ್ಸ್ಟು ಮೀನು ಮತ್ತು ಮೀನುಗಾರಿಕಾ ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಅವುಗಳನ್ನು ಸಂರಕ್ಷಣೆಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ನೀಲಿ ಆರ್ಥಿಕತೆಯನ್ನು ಸೃಷ್ಟಿ ಮಾಡಲಾಗಿದೆ. ಸ್ನೇಹಿತರೆ, ಈ ಕ್ವಶನ್ ಬಂದಿದೆ ಹಿಂದಿನ ನಾವು ಎಕ್ಸಾಮ್ಗಳಲ್ಲಿ ಇದನ್ನು ನೋಡಿದ್ದೇವೆ. ಯಾವುದೋ ಒಂದು ಎಕ್ಸಾಮ್ನಲ್ಲಿ ಇದು ಆಲ್ರೆಡಿ ಈಗ ಕ್ವಶನ್ ಆಗಿದೆ. ಮೀನು ಮತ್ತು ಮೀನುಗಾರಿಕಾ ಉತ್ಪನ್ನಗಳ ಅಭಿವೃದ್ಧಿ ನಿರ್ವಹಣೆಗೆ ನೀಲಿ ಆರ್ಥಿಕತೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕ್ವಶನ್ ಬಂದಿದೆ. ನಾನು ಹಿಂದಿನ ಯಾವುದೋ ಒಂದು ಎಕ್ಸಾಮ್ನಲ್ಲಿ ಇದನ್ನು ನೋಡಿದ್ದೀನಿ. ಸೊ ನೆನಪಿಟ್ಕೊಂಡಿರಿ, ಇದು ಮೀನು ಮತ್ತು ಮೀನುಗಾರಿಕಾ ಉತ್ಪನ್ನಗಳೇನಿದ್ದಾವೆ ಅವುಗಳ ಅಭಿವೃದ್ಧಿ ನಿರ್ವಹಣೆಗೆ ಸಂಬಂಧಿಸಿದೆ. ಮೀನಿನ ಸಂಸ್ಕರಣೆ ಮತ್ತು ಮಾರುಕಟ್ಟೆಗಳ ಅಭಿವೃದ್ಧಿ ಅಂತಕ್ಕಂಥದ್ದು 15ನೇ ಅಂಶ. ಬಲೆಯೊಳಗೆ ಮೀನುಗಾರಿಕೆಗಾಗಿ 2022-23 ವೇಳೆಗೆ ಮೀನುಗಳ ಉತ್ಪಾದನೆಯನ್ನು 20 ಲಕ್ಷ ಟನ್ಗೆ ಹೆಚ್ಚಿಸಬೇಕು ಅಂತಕ್ಕಂಥ ಯೋಜನೆ ಇದೆ. ಇದಕ್ಕಾಗಿ ದೇಶದಾದ್ಯಂತ 3477 ಮಿತ್ರ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. 500 ಮೀನುಗಾರಿಕಾ ರೈತರ ಕೃಷಿ ಉತ್ಪನ್ನ ಸಂಘಟನೆಗಳನ್ನು ರೂಪಿಸಬೇಕು ಅಂತ ಹೇಳಿ ಯೋಚನೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದು 15ನೇ ಅಂಶ, ಕೃಷಿಗೆ ಸಂಬಂಧಿಸಿದ ಹಾಗೆ. ಇನ್ನು 16ನೇ ಅಂಶ, ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಮೂಲಕ 58 ಲಕ್ಷ ಸ್ವಸಹಾಯ ಸಂಘಗಳಿಗೆ ಅವುಗಳನ್ನು ಸಂಘಟನೆ ಮಾಡೋದು ಮತ್ತು ಅವುಗಳ ಮೂಲಕ ಬಡತನ ನಿವಾರಣೆಗೆ ಶ್ರಮ ವಹಿಸುವಂತಹ ಯೋಜನೆಗಳನ್ನು ಕೃಷಿಯಲ್ಲಿ ಏನು ಮಾಡಲಾಗಿದೆ ಅಂತಂದರೆ ಅಳವಡಿಸ್ಕೊಳ್ಳಲಾಗಿದೆ. ಇವು ಈ 16 ಅಂಶಗಳು ಏನಿದ್ದಾವೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೋಸ್ಕರ ರೂಪಿಸಲಾದಂಥ ಅಂಶಗಳು. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಇವುಗಳನ್ನು ನೀವು ಇನ್ನೂ ಬ್ರಾಡಾಗಿ ಅಧ್ಯಯನ ಮಾಡಬೇಕು. ಅಂದರೆ ಇವುಗಳನ್ನು ಇಟ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಯೋಜನೆಗಳೇನಿದ್ದಾವೆ ಅವುಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡಿದಿರಿ ಅಂತಂದರೆ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದಾಗ ಆರೋಗ್ಯ ಕ್ಷೇತ್ರ ಅಂತ ಹೇಳಿ ನೋಡ್ತೀವಿ, ತುಂಬ ಇಂಪಾರ್ಟೆಂಟ್ ಆದಂಥ ಕ್ಷೇತ್ರ. ಮಿಷನ್ ಇಂದ್ರಧನುಷ್ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಯೋಜನೆ. ಈ ಯೋಜನೆ ಏನು ಅಂತ ಅನ್ನೋದನ್ನೇ ಒಂದು ಅವರ್ ಪಾಠ ಮಾಡ್ಬೋದು. ಬಟ್ ನೀವು ಮಿಷನ್ ಇಂದ್ರಧನುಷ್ ಬಗ್ಗೆ ಒಂದು ಸಾರಿ ಅಧ್ಯಯನವನ್ನು ಮಾಡಿ. ಎಲ್ಲ ಯೋಜನೆಗಳ ಬಗ್ಗೆ ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ, ನೋಡೋಣ ಮುಂದೆ ಹಾಗೇನಾದ್ರು ಟೈಮ್ ಸಿಕ್ತು ಅಂತಂದರೆ ಯೋಜನೆಗಳ ಬಗ್ಗೆನೇ ಒಂದು ಕ್ಲಾಸನ್ನು ಮಾಡ್ತೀನಿ ನಾನು. ಮಿಷನ್ ಇಂದ್ರಧನುಷ್ ಅಂತ ಹೇಳಿ ನೋಡಿದಾಗ ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ ರೂಪಿಸಿದಂಥ ಈ ಯೋಜನೆ ಆಗಿರ್ತಕ್ಕಂಥದ್ದು. ಈ ಯೋಜನೆಯನ್ನು 12 ರೋಗಗಳಿಗೆ ಏನು ಮಾಡಲಾಗಿದೆ ಅಂತಂದರೆ ವಿಸ್ತರಣೆ ಮಾಡಲಾಗಿದೆ. ಇದು 7-8 ರೋಗಗಳಿದ್ದವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಿಷನ್ ಇಂದ್ರಧನುಷ್ಗೆ. ಬಟ್ ಇದನ್ನು ಈಗ 12 ರೋಗಗಳಿಗೆ ಏನು ಮಾಡಲಾಗಿದೆ, ವಿಸ್ತರಣೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಫಿಟ್ ಇಂಡಿಯಾ ಅಂತಕ್ಕಂತಹ ಯೋಜನೆಯ ಮೂಲಕ ಜೀವನ ಶೈಲಿಯನ್ನು ಬದಲಾವಣೆ ಮಾಡಬೇಕು, ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸಲಾಗಿದೆ. ನೆಕ್ಸ್ಟ್ ಜಲಜೀವನ್ ಅಭಿಯಾನದ ಮೂಲಕ ಶುದ್ಧ ಕುಡಿಯುವ ನೀರನ್ನು ಕೊಳವೆ ಪೈಪುಗಳ ಮೂಲಕ ಪೂರೈಕೆ ಮಾಡಬೇಕು. ಇದಕ್ಕಾಗಿ 1500 ಕೋಟಿ ರೂಪಾಯಿಗಳನ್ನು ಏನು ಮಾಡಲಾಗಿದೆ, ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ನೆಕ್ಸ್ಟು ಸ್ವಚ್ಛ ಭಾರತ್ ಅಭಿಯಾನ ಯೋಜನೆಯ ಮೂಲಕ ವೈಯಕ್ತಿಕ ಮತ್ತು ಸಾಮೂಹಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು. ವೈಯಕ್ತಿಕ ಅಂತಂದರೆ ಅವ್ರವ್ರ ಮನೆಗೆ ಒಂದೊಂದು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನುದಾನವನ್ನು ನೀಡೋದು. ಸಾಮೂಹಿಕ ಶೌಚಾಲಯಗಳು ಅಂತಂದರೆ ಸಮುದಾಯಕ್ಕೆ ಶೌಚಾಲಯಗಳು ಅಂತ ಹೇಳಿ ನಿರ್ಮಾಣ ಮಾಡೋದು. ಇದು ಸ್ವಚ್ಛ ಭಾರತ್ ಅಡಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ. PM ಜನ ಆರೋಗ್ಯ ವ್ಯಾಪ್ತಿಯ ಹಂತ 2 ಜಾರಿಗೆ ತರಲಾಗಿದೆ. ಹಂತ 3ರಲ್ಲಿ ನಗರಗಳಲ್ಲಿ 20,000ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಲಾಗಿದೆ. ನೆಕ್ಸ್ಟು ಆರೋಗ್ಯ ಮೂಲ ಸೌಕರ್ಯವನ್ನು ಒದಗಿಸತಕ್ಕಂಥದ್ದು
PPP ಮಾದರಿಯಲ್ಲಿ ಆರೋಗ್ಯ ಕೇಂದ್ರಗಳ ಸ್ಥಾಪನೆ. ಇದು PPP ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಕರಿತೀವಿ. ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರ ಖಾಸಗಿಯವರ ಪಾಲುದಾರಿಕೆಯನ್ನು ಗಮನಿಸ್ತೀವಿ. ಇದಕ್ಕೆ ಉತ್ತೇಜನವನ್ನು ನೀಡಲಾಗಿದೆ. ನೆಕ್ಸ್ಟು ಆಯುಷ್ಮಾನ್ ಭಾರತ್ ಯೋಜನೆ ಒಳಗಡೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನರಿ ಕಲಿಕೆಯನ್ನು ಏನು ಮಾಡೋದು, ಅಳವಡಿಕೆ ಮಾಡ್ತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಯೋಜನೆ ಭಾಳ ದೊಡ್ಡದಾದಂತಹ ಯೋಜನೆ. ಇಡೀ ವಿಶ್ವದಲ್ಲೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಯೋಜನೆ ಅಂತೇಳಿ ಆಯುಷ್ಮಾನ್ ಭಾರತ್ ಯೋಜನೆ ಗುರುತಿಸ್ಕೊಂಡಿದೆ. ಈ ಯೋಜನೆಯ ಅಂದ್ರೆ ಏನು ನೀವು ಓದ್ಕೊಳ್ಬೇಕಾಗುತ್ತೆ ಕ್ಲಿಯರ್ ಆಗಿ ಆಯುಷ್ಮಾನ್ ಭಾರತ್ ಬಗ್ಗೆ. ಈ ಯೋಜನೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮತ್ತು ಮಷಿನ್ ಕಲಿಕೆಯ ಬಳಕೆಯನ್ನು ಉತ್ತೇಜಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ತುಂಬ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ಪಾಯಿಂಟು, TB ಹಟೇಗಾ ದೇಶ್ ಜೀತೇಗಾ ಅಂತಕ್ಕಂಥ ಯೋಜನೆ. TB ಹರೇಗಾ ಅಂತಲೂ ಹೇಳ್ಬೋದು, ದೇಶ್ ಜೀತೇಗಾ ಅಂತ ಹೇಳಿ 2025 ವೇಳೆಗೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಏನು ಕರಿತೀವಿ, TB ಮುಕ್ತ ಭಾರತವನ್ನಾಗಿಸುವಂತಹ ಗುರಿಯನ್ನು ಈ ಸರ್ಕಾರ ಹಾಕಿಕೊಂಡಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ಅಂಶ. ನೆಕ್ಸ್ಟು 2024 ವೇಳೆಗೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಅಂತ ಏನು ಕರಿತೀವಿ, ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಯೋಜನೆಗಳನ್ನು ಹಾಕೊಳ್ಳಲಾಗಿದೆ. ಆರೋಗ್ಯ ಮತ್ತು ನೈರ್ಮಲ್ಯಕ್ಕಾಗಿ ಹೆಚ್ಚು ಹಣವನ್ನು ವಿನಿಯೋಗಿಸಿ ದೇಶವನ್ನು ಓಪನ್ ಡಿಫೆಕ್ಷನ್ ಅಂತ ಏನು ಕರಿತೀವಿ, ಬಹಿರ್ದೆಸೆ ಮುಕ್ತ ಸ್ವಚ್ಛ ಭಾರತವನ್ನಾಗಿಸಬೇಕು ಅಂತಕ್ಕಂಥ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ ಘನತ್ಯಾಜ್ಯ ಸಂಗ್ರಹಣೆ, ಸಂಸ್ಕರಣೆ, ಬೇರ್ಪಡಿಸುವಿಕೆ ಅಂತಕ್ಕಂಥದ್ದು ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಇದಕ್ಕಾಗಿ 12,300 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ಇದಾದಮೇಲೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಯೋಜನೆಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಏನೇನಿದೆ ಅಂತಕ್ಕಂಥದ್ದನ್ನು, ಆರೋಗ್ಯ ರಕ್ಷಣೆಗೆ ಕೇಂದ್ರ ಸರ್ಕಾರ ಎಷ್ಟು ಮೀಸಲಿಟ್ಟಿದೆ, ಯಾವ್ಯಾವ ಒಂದು ಅಭಿಯಾನವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದೆ, 2000 ಈಗ ಹೇಳಿದ ಹಾಗೆ ಯಾವ್ಯಾವ ಪೋರ್ಟಲ್ಗಳು, ಆರೈಕೆಗೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳಿದ್ದಾವೆ, ಈ 3-4 ಸ್ಲೈಡ್ಗಳೇನಿದ್ದಾವೆ ಇವುಗಳನ್ನು ಏನು ಮಾಡಿ ಅಂತಂದರೆ ಇನ್ನೊಂದು ಸಾರಿ ಹೋಗ್ಕೊಳ್ಳಿ. ಇಂದ್ರಧನುಷ್ ಅಭಿಯಾನಕ್ಕೆ ಹೊಸ 5 ಲಸಿಕೆಗಳನ್ನು ಸೇರ್ಪಡೆ ಮಾಡಲಾಗಿದೆ, 12 ರೋಗಗಳನ್ನು ವಿಸ್ತರಣೆ ಮಾಡಲಾಗಿದೆ. ನೆಕ್ಸ್ಟು ರಾಷ್ಟ್ರೀಯ ಆರೋಗ್ಯ ಮಿಷನ್ಗಾಗಿ 34,115 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಕ್ಕಾಗಿ 2,900 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಯೋಜನೆಗೆ 6,020 ಕೋಟಿ ರೂಪಾಯಿಗಳನ್ನು ಇಡಲಾಗಿರ್ತಕ್ಕಂಥ ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ 3ನೇ ಕ್ಷೇತ್ರ ಶಿಕ್ಷಣ ಕ್ಷೇತ್ರ. 2030 ವೇಳೆಗೆ ಅತಿ ಹೆಚ್ಚು ಕಾರ್ಯನಿರತ ಜನಸಂಖ್ಯೆಯನ್ನು, ಕೆಲಸ ಮಾಡ್ತಕ್ಕಂಥ ಜನಸಂಖ್ಯೆಯನ್ನು ಭಾರತ ದೇಶ ಹೊಂದಲಿದೆ ಅಂತಕ್ಕಂಥದ್ದು ಒಂದು ಘೋಷಣೆಯನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಕೇವಲ ಸಾಕ್ಷರತೆ ನೀಡುವುದಲ್ಲದೆ ಉದ್ಯೋಗ ಮತ್ತು ಜೀವನ ಕೌಶಲ್ಯಗಳನ್ನು ಕೂಡ ಇವುಗಳಿಗೆ ನೀಡಬೇಕು ಅಂತಕ್ಕಂಥ ಧ್ಯೇಯವನ್ನು ಹೊಂದಿದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕಾಗಿ ದೇಶದ ಎಲ್ಲ ರಾಜ್ಯಗಳ ಸಹಕಾರದೊಂದಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಶೀಘ್ರವಾಗಿ ಘೋಷಿಸಬೇಕು ಅಂತ ಹೇಳಿ, ಆಮೇಲೆ ಇದಕ್ಕಾಗಿ 2 ಲಕ್ಷಕ್ಕೂ ಹೆಚ್ಚು ಸಲಹೆಗಳನ್ನು ಏನು ಮಾಡಿದಾಗಲಾಗಿದೆ, ಸ್ವೀಕರಿಸಲಾಗಿದೆ. ಉನ್ನತ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಥೀಮ್ ಆಗಿರೋದ್ರಿಂದ, ಕೇಂದ್ರ ಸರ್ಕಾರದ ಪ್ರಮುಖ ಗುರಿಯಾಗಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ನೀಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದಾಗ 2021 ಮಾರ್ಚ್ ವೇಳೆಗೆ ದೇಶದ ಸುಮಾರು 150 ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪದವಿ, ಡಿಪ್ಲೊಮೊ ಕೋರ್ಸ್ಗಳ ಮೂಲಕ ಅಪ್ರೆಂಟಿಸ್ಶಿಪ್ಪನ್ನು ನಡೆಸಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಲಾಗ್ತಿದೆ. ಮತ್ತು ಅದರ ಜೊತೆಗೆ ಹೊಸ ಇಂಜಿನಿಯರಿಂಗ್ ಪದವೀಧರರಿಗೆ 1 ವರ್ಷದವರೆಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ರಾಷ್ಟ್ರೀಯ ರ್ಯಾಂಕಿಂಗ್ ಚೌಕಟ್ಟು ಸಂಸ್ಥೆ ಅಂತಕ್ಕಂಥದ್ದು ಏನಿದೆ, ಅದು ಆಯ್ಕೆ ಮಾಡಿದಂತಹ ಟಾಪ್ 100 ಸಂಸ್ಥೆಗಳಿಗೆ ಆನ್ಲೈನ್ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಯೋಜನೆ ಇದೆ. ಸ್ಟಡಿ ಇನ್ ಇಂಡಿಯಾ ಅಂತಕ್ಕಂಥದ್ರ ಮೂಲಕ ವಿದೇಶಿ ವಿದ್ಯಾರ್ಥಿಗಳನ್ನು ದೇಶೀಯ ಶೈಕ್ಷಣಿಕ ಸಂಸ್ಥೆಗಳ ಕಡೆಗೆ ಆಕರ್ಷಿಸುವುದು. ಏಷ್ಯಾ ಮತ್ತು ಆಫ್ರಿಕಾ ರಾಜ್ಯಗಳಲ್ಲಿ ಇಂಡ್ ಸ್ಯಾಟ್ ಯೋಜನೆಗಳನ್ನು ಜಾರಿ ರೂಪಿಸಬೇಕು ಅಂತಕ್ಕಂಥ ಯೋಜನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹಾಕಿಕೊಳ್ಳಲಾಗಿರ್ತಕ್ಕಂಥದ್ದು. ನೆಕ್ಸ್ಟು ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ರಾಷ್ಟ್ರೀಯ ಪೊಲೀಸ್ ವಿವಿ ಮತ್ತು ರಾಷ್ಟ್ರೀಯ ಫೋರೆನ್ಸಿಕ್ ವಿಜ್ಞಾನ ವಿವಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಯೋಜನೆ ಇದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಮೆಡಿಕಲ್ ಕಾಲೇಜುಗಳೊಂದಿಗೆ ಸಂಪರ್ಕಿಸಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇದು ಆರೋಗ್ಯ ಕ್ಷೇತ್ರದಲ್ಲಿ ಬರುತ್ತೆ.
ಶಿಕ್ಷಣ ಕ್ಷೇತ್ರದಲ್ಲಿ ಇದೊಂದು ಸ್ಲೈಡ್ ಇದು ಆಗಿದೆ. ಜಸ್ಟ್ ಇದು ಬರ್ತಕ್ಕಂಥದ್ದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಯೋಜನೆಗಳನ್ನು ಕೇಂದ್ರ ಆರೋಗ್ಯ ಇಲಾಖೆ, ಕೌಶಲಾಭಿವೃದ್ಧಿ ಸಚಿವಾಲಯ, ಹಾಗೆ ಶಿಕ್ಷಕರ ತರಬೇತಿ, ನರ್ಸ್, ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿಗೆ ಅಗತ್ಯ ತರಬೇತಿ ನೀಡುವುದು, ಹಾಗೆ ಯುವ ಸಮುದಾಯಗಳಲ್ಲಿ ಭಾಷಾ ಕೌಶಲ್ಯ ಮತ್ತು ಇನ್ನಿತರ ಕೌಶಲ್ಯಗಳ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಎರಡೂ ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾವು ಗಮನಿಸ್ತೇವೆ. ನೆಕ್ಸ್ಟ್ 4ನೇ ವಿಚಾರ ಕೈಗಾರಿಕೆ ವಾಣಿಜ್ಯ ಹೂಡಿಕೆ ಕ್ಷೇತ್ರ ಅಂತ ಹೇಳಿ ನೋಡ್ತೇವೆ. ಇಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಹೂಡಿಕೆ ಕ್ಷೇತ್ರ ಅಂತ ಹೇಳಿ ನೋಡಿದಾಗ ಉದ್ಯಮಗಾರಿಕೆಯನ್ನು ಪ್ರೋತ್ಸಾಹಿಸಬೇಕು. ಭಾರತ ಈಗ ಅದರಲ್ಲಿ ಸದೃಢವಾಗಿ ಬೆಳೀತಾ ಇದೆ ಅಂತ ಹೇಳಿ ನೋಡ್ತಿದ್ರೆ ಭಾರತದಲ್ಲಿರುವಂತಹ ಯಾವುದೇ ಉದ್ಯೋಗ ಯಾವುದೇ ಒಂದು ವ್ಯಕ್ತಿ ಇಂದು ಉದ್ಯೋಗವನ್ನು ಬಯಸ್ತಾ ಇಲ್ಲ, ಬಟ್ ಅದಕ್ಕೆ ಬದಲಾಗಿ ಉದ್ಯೋಗವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಇದರಲ್ಲಿ ಇಂಗಿತವನ್ನು ವ್ಯಕ್ತಪಡಿಸಲಾಗಿರೋದನ್ನು ನಾವು ಗಮನಿಸ್ತೇವೆ. ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಇದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡಬೇಕು, ಸ್ಟಾರ್ಟಪ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಮತ್ತು ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರೋದನ್ನು ಗಮನಿಸ್ತೇವೆ. ಹೂಡಿಕೆ ಕ್ಲಿಯರೆನ್ಸ್ ಸೆಲ್ಲನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಲಾಗಿದೆ. ಈ ಸ್ಥಾಪನೆಯ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ಹೂಡಿಕೆಗೆ ಸಂಬಂಧಿಸಿದಂಥ ಸೌಲಭ್ಯ, ಬೆಂಬಲ ಮತ್ತು ಸಲಹೆಗಳನ್ನು ಅಂತ್ಯದಿಂದ ಅಂತ್ಯ ಹೇಳಿಕೆ ರೀತಿಯಲ್ಲಿ ಒದಗಿಸುವ ಪೋರ್ಟಲನ್ನು ನಾವು ಹೂಡಿಕೆ ಕ್ಲಿಯರೆನ್ಸ್ ಸೆಲ್ ಅಂತ ಹೇಳಿ ಕರಿತೀವಿ, ಇನ್ವೆಸ್ಟ್ ಕ್ಲಿಯರೆನ್ಸ್ ಸೆಲ್ ಅಂತ ಹೇಳಿ ಕರಿತೀವಿ. ಕ್ವಶನ್ ಬರ್ಬೋದು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗಾಗಿ ಆರ್ಥಿಕ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಬೇಕು. ತಯಾರಿಕಾ ಚಟುವಟಿಕೆಗಳಿಗೆ ಪುನಶ್ಚೇತನವನ್ನು ನೀಡಬೇಕು. ತಂತ್ರಜ್ಞಾನ ಬಳಕೆಗೆ ಆದ್ಯತೆಯನ್ನು ನೀಡಬೇಕು. ಎಲ್ಲಿ ತಂತ್ರಜ್ಞಾನ ಅಂತಂದರೆ ಇಂಡಸ್ಟ್ರೀಸ್ಗಳು, ಸ್ಟಾರ್ಟಪ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಯೋಚನೆಗಳಿದ್ದಾವೆ. ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಖಾಸಗಿ ಮಾದರಿಯಲ್ಲಿ ಹೊಸ 85 ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಯೋಜನೆ ಇದೆ. ನೆಕ್ಸ್ಟ್ ತಯಾರಿಕಾ ನೆಟ್ವರ್ಕ್ ಏನಿದೆ ಇವುಗಳ ಉತ್ಪಾದನೆ ಮತ್ತು ಜಾಗತಿಕ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುವ ಮೂಲಕ ಹೂಡಿಕೆಗೆ ಆಕರ್ಷಣೆ ನೀಡಬೇಕು ಅಂತಕ್ಕಂಥ ಯೋಚನೆಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ. ನೆಕ್ಸ್ಟು ಈ ಯುವ ಸಮುದಾಯ ಏನಿದೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಎಲೆಕ್ಟ್ರಾನಿಕ್ಸ್ ತಯಾರಿಕೆ, ಕೈಗಾರಿಕಾ ಕ್ಷೇತ್ರವನ್ನು ಹೆಚ್ಚು ಸ್ಪರ್ಧಾತ್ಮಕಗೊಳಿಸುವುದು. ಉದಾಹರಣೆ ಮೊಬೈಲ್ ಫೋನ್ ತಂತ್ರ ಕೈಗಾರಿಕೆಗಳಿದ್ದಾವೆ, ಎಲೆಕ್ಟ್ರಾನಿಕ್ ಉತ್ಪನ್ನಗಳೇನಿದ್ದಾವೆ, ಸೆಮಿ ಕಂಡಕ್ಟರ್ ಏನಿದ್ದಾವೆ, ಪ್ಯಾಕೇಜಿಂಗ್ ಕ್ಷೇತ್ರಗಳೇನಿದ್ದಾವೆ, ನೆಕ್ಸ್ಟ್ ಮೆಡಿಕಲ್ ಸಾಧನಗಳೇನಿದ್ದಾವೆ, ಈ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಸೃಷ್ಟಿಸಬೇಕು. ಹಾಗೆ ಭಾರತ ಪ್ರತಿ ವರ್ಷ $16 ಮಿಲಿಯನ್ ಮೌಲ್ಯದಷ್ಟು ತಾಂತ್ರಿಕ ಮತ್ತು ಜವಳಿ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಇದನ್ನು ನಿಯಂತ್ರಿಸಬೇಕು ಅಂತ ಹೇಳಿ 2021-22 ಅವಧಿಯಿಂದ ಏನು ಮಾಡಲಾಗಿದೆ, 2023-24 ಅವಧಿಯಲ್ಲಿ ಸುಮಾರು 1480 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಾಗ್ತಿದೆ. ಬಟ್ ಇದನ್ನು ನಿಯಂತ್ರಿಸಬೇಕು ಅಂತ ಹೇಳಿ ಅಂದಾಜು ಒಂದು 4 ವರ್ಷದ ಅವಧಿಗೆ ಅನ್ವಯವಾಗುವಂತಹ ರಾಷ್ಟ್ರೀಯ ತಾಂತ್ರಿಕ ಟೆಕ್ಸ್ಟೈಲ್ ಅಭಿಯಾನವನ್ನು ಆರಂಭ ಮಾಡಲಾಗ್ತಿದೆ. ಅಂದರೆ $16 ಬಿಲಿಯನ್ ನಾವು ತಾಂತ್ರಿಕ ಜವಳಿ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕು ಅಂತಂದರೆ 4 ವರ್ಷಗಳಲ್ಲಿ ರಾಷ್ಟ್ರೀಯ ತಾಂತ್ರಿಕ ಟೆಕ್ಸ್ಟೈಲ್ ಅಭಿಯಾನವೊಂದನ್ನು ಏನು ಮಾಡಲಾಗ್ತಿದೆ ಅಂತಂದರೆ ಜಾರಿ ಮಾಡಲಾಗ್ತಿದೆ. ನೆಕ್ಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾ ಹೇಳಿದರು, ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಭಾರತೀಯ ಉತ್ಪನ್ನಗಳ ಗುಣಮಟ್ಟ ಏನಿದೆ ಅವುಗಳನ್ನು ವಿಶ್ವ ದರ್ಜೆ ಮಟ್ಟಕ್ಕೆ ಉನ್ನತೀಕರಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಹಾಗೆ ದೇಶದ ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸೋದಕ್ಕೋಸ್ಕರ ನಿರ್ವಿಕ್ ಅಂತಕ್ಕಂಥ ಯೋಜನೆಯನ್ನು ಉದ್ಘಾಟಿಸಲಾಗುವುದು. ಸೊ ಈ ಕ್ವಶನ್ ಬಂದೇ ಬರುತ್ತೆ. ನಿರ್ವಿಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ದೇಶದ ರಫ್ತುಗಳನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇದು ಅಧಿಕ ವಿಮೆ ಸೌಲಭ್ಯವನ್ನು ನೀಡುತ್ತೆ. ಸಣ್ಣ ರಫ್ತುದಾರರಿಗೆ ಪ್ರೀಮಿಯಂ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡುತ್ತೆ. ರಫ್ತು ವ್ಯವಹಾರಗಳ ಪಾವತಿ ಪ್ರಕ್ರಿಯೆಯನ್ನು ಸರಳೀಕರಿಸುವಂಥ ಕಾರ್ಯವನ್ನು ಈ ನಿರ್ವಿಕ್ ಅಂತಕ್ಕಂಥ ಯೋಜನೆ ಮಾಡುತ್ತೆ ಅಂತೇಳಿ ನಾವು ನೋಡ್ತೇವೆ. ನಿರ್ವಿಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ದೇಶದ ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಮಟ್ಟದ ಸರ್ಕಾರಗಳೇನಿದ್ದಾವೆ ವಿದ್ಯುತ್ ತೆರಿಗೆ ಆಗಿರ್ಬೋದು, ಇಂಧನದ ಮೇಲಿನ ವ್ಯಾಟ್ ಆಗಿರ್ಬೋದು, ಸಾಗಾಣಿಕೆ ತೆರಿಗೆ ಮುಂತಾದವುಗಳೇನಿದ್ದಾವೆ ಇವುಗಳನ್ನು ರಫ್ತುದಾರರು ಮರುಪಡೆಯಲು ಡಿಜಿಟಲ್ ಸೌಲಭ್ಯವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ ಎಲ್ಲವೂ ಮಾಡಬೇಕು. ರಫ್ತುದಾರರಿಗೆ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಲಾಗ್ತಿದೆ. ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಜಿಲ್ಲಾ ಮಟ್ಟದ ರಫ್ತು ಹಬ್ಬನ್ನು ಸ್ಥಾಪಿಸುವಂಥ ಗುರಿಯನ್ನು ಹೊಂದಲಾಗಿದೆ.
ಸರ್ಕಾರದ ಈ ಮಾರ್ಕೆಟ್ ಪ್ಲೇಸ್ ಅಂತಕ್ಕಂತಹ ಒಂದು ಇದ್ರ ಮೂಲಕ ವೆಬ್ಸೈಟ್ ಮೂಲಕ ಏಕೀಕೃತ ಸರಕು ಸೇವೆಗಳನ್ನು ನಿರ್ವಹಣೆಯನ್ನು ಮಾಡುವುದು, ಸೂಕ್ಷ್ಮ ಸಣ್ಣ ಮಧ್ಯಮ ಪ್ರಮಾಣದ ಉದ್ಯಮಗಳ ಅವಕಾಶವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡುವುದು. ಆರ್ಥಿಕ ಅಭಿವೃದ್ಧಿ ಧ್ಯೇಯ ವಾಕ್ಯ ಏನಾಗಿದೆ ಅಂತಂದರೆ ಮೂಲ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಒದಗಿಸುವುದು. ಈ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಕೈಗಾರಿಕಾ ವಾಣಿಜ್ಯ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಸರ್ಕಾರ ಕೈಗೊಳ್ಳುವಂಥ ಕಾರ್ಯಕ್ರಮಗಳು ಇಷ್ಟಿದೆ ಅಂತ ಹೇಳಿ ನಾವು ನೋಡ್ತೇವೆ. ಇನ್ನು 5ನೇ ಕ್ಷೇತ್ರ ಮೂಲ ಸೌಕರ್ಯ ಕ್ಷೇತ್ರ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಕರಿತೇವೆ. 2019ರ ಸ್ವತಂತ್ರ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು 5 ವರ್ಷಗಳಲ್ಲಿ ಮೂಲ ಸೌಕರ್ಯ ಕ್ಷೇತ್ರಕ್ಕೆ 100 ಲಕ್ಷ ಕೋಟಿ ರೂಪಾಯಿನ ವೆಚ್ಚ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ 2019 ಡಿಸೆಂಬರ್ 31ರಲ್ಲಿ ಕೇಂದ್ರ ವಿತ್ತ ಸಚಿವರು 103 ಲಕ್ಷ ಕೋಟಿ ರೂಪಾಯಿಗಳನ್ನು ರಾಷ್ಟ್ರೀಯ ಮೂಲ ಸೌಕರ್ಯ ಮತ್ತು ಪೈಪ್ಲೈನ್ ಅನ್ನು ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ ಅಂತ ಹೇಳಿ ಒಂದು ಯೋಜನೆಯನ್ನು ಉದ್ಘಾಟಿಸಿದ್ದಾರೆ. ಅಭಿವೃದ್ಧಿ ಗಾತ್ರ ಮತ್ತು ಹಂತಕ್ಕೆ ಅನುಗುಣವಾಗಿ 6500 ಯೋಜನೆಗಳನ್ನು ವಿವಿಧ ವಲಯಗಳಲ್ಲಿ ಏನು ಮಾಡಲಾಗ್ತಿದೆ ಅಂತಂದರೆ ರೂಪಿಸಲಾಗ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯ ಅಂತಂದರೆ ನೆನಪಿಟ್ಕೊಂಡಿರಿ ಸ್ನೇಹಿತರೆ, ವಸತಿ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಶುದ್ಧ ಇಂಧನ ಆಗಿರ್ಬೋದು, ಎಲ್ಲರಿಗೂ ಕೂಡ ಆರೋಗ್ಯ ಆಗಿರ್ಬೋದು, ವಿಶ್ವ ದರ್ಜೆಯ ಶೈಕ್ಷಣಿಕ ಸಂಸ್ಥೆಗಳು ಆಗಿರ್ಬೋದು, ಆಧುನಿಕ ರೈಲು ನಿಲ್ದಾಣಗಳಾಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಬಸ್ ಟರ್ಮಿನಲ್ಗಳಾಗಿರ್ಬೋದು, ಮೆಟ್ರೋ ಸಾರಿಗೆ ಆಗಿರ್ಬೋದು, ಸಾಗಾಣಿಕೆ ಮತ್ತು ದಾಸ್ತಾನು ಸೇವೆ, ನೀರಾವರಿ ಯೋಜನೆ, ಈ ಎಲ್ಲ ಯೋಜನೆಗಳಿಗೆ ಒಂದು 6500 ಯೋಜನೆಗಳಿಗೆ ವಿವಿಧ ವಲಯಗಳಲ್ಲಿ ಏನು ಮಾಡಲಾಗ್ತಿದೆ ಅಂತಂದರೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನು ರೂಪಿಸಲಾಗ್ತಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾದಂಥ ಅಂಶ. ಇನ್ನು ಮೂಲ ಸೌಕರ್ಯದಲ್ಲಿ ಈ ಮೂಲ ಸೌಕರ್ಯದ ಪೈಪ್ಲೈನ್ ಅಂತ ಏನಿದೆ, ಇದು ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನ ಮಟ್ಟದ ಮೇಲೆ ಪ್ರಭಾವ ಬೀರುವಂಥ ಯೋಜನೆ ಆಗಿದೆ ಮತ್ತು ಅಭಿವೃದ್ಧಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರುತ್ತೆ ಅಂತ ಹೇಳಿ ಮೂಲ ಸೌಕರ್ಯಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಏಜೆನ್ಸಿಯ ಮೂಲಕ ಮೂಲ ಸೌಕರ್ಯ ಕೇಂದ್ರೀಯ ಕೌಶಲ್ಯ ಅಭಿವೃದ್ಧಿ ಅವಕಾಶಗಳನ್ನು ಸ್ಥಾಪಿಸಬೇಕು ಅಂತಕ್ಕಂಥದ್ದು, ಒದಗಿಸಬೇಕು ಅಂತಕ್ಕಂಥದ್ದು. ಯುವ ಇಂಜಿನಿಯರ್ಗಳು, ನಿರ್ವಹಣಾ ಪದವೀಧರರು, ಸ್ನಾತಕೋತ್ತರರನ್ನು ಒಳಗೊಂಡಂತಹ ಮೂಲ ಸೌಕರ್ಯ ಯೋಜನಾ ಸಿದ್ಧತೆ ಸಮಿತಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಈ ಒಂದು ಯೋಜನೆಯಲ್ಲಿ ಗುರಿಯನ್ನು ಹಾಕ್ಕೊಳ್ಳಲಾಗಿದೆ. ನೆಕ್ಸ್ಟು ಯುವ ಜನತೆಗಳಿಗೆ ಸ್ಟಾರ್ಟಪ್ಗಳನ್ನು ಪ್ರಾರಂಭಿಸೋದು, ನೇರ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಲಾಗ್ತಿದೆ. ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯ ಮೂಲಕ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡಿಕೊಂಡು ಹಲವಾರು ಸಂಸ್ಥೆಗಳನ್ನು, ಅವುಗಳಿಗೆ ರೂಪುರೇಷೆಗಳನ್ನು ನೀಡುವಂಥ ಗುರಿಯನ್ನು ಹಾಕೊಳ್ಳಲಾಗಿದೆ. ಈ ಲಾಜಿಸ್ಟಿಕ್ ಮೂಲಕ ಮಾರುಕಟ್ಟೆಗೆ ಏಕ ಕಿಟಕಿ ಸೌಲಭ್ಯ, ಉದ್ಯೋಗಾವಕಾಶ ಸೃಷ್ಟಿ, ಕೌಶಲ್ಯ ಬೆಳವಣಿಗೆ ಮತ್ತು MSMEಗಳು ಅಂತ ಏನು ಕರಿತೀವಿ, ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ಅಂತ ಏನು ಕರಿತೀವಿ, ಇವುಗಳಿಗೆ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ, ಇವುಗಳ ವಲಯಗಳಿಗೆ ಉತ್ತೇಜನ ನೀಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲಾಗ್ತಿದೆ. ಇದು ಮೂಲ ಸೌಕರ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾವು ನೋಡ್ತೇವೆ. ಮೂಲ ಸೌಕರ್ಯದಲ್ಲಿ ನಮಗೆ ಗೊತ್ತಿರಲೇಬೇಕಾದಂಥ ಇನ್ನೊಂದಿಷ್ಟು ಅಂಶಗಳು ಅಂತಂದರೆ ಹೆದ್ದಾರಿಗಳ ಅಭಿವೃದ್ಧಿ ಅಂತ ಹೇಳಿ ನೋಡ್ತೇವೆ. ಇದು ಸಾರಿಗೆಯಲ್ಲೂ ಕೂಡ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನಾವು ಇದನ್ನು ಮೂಲ ಸೌಕರ್ಯದಲ್ಲೇ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸುಮಾರು 2500 ಕಿಲೋಮೀಟರ್ ಹೆದ್ದಾರಿಗಳ ಅಭಿವೃದ್ಧಿಗೆ, 9000 ಕಿಲೋಮೀಟರ್ ಆರ್ಥಿಕ ಕಾರಿಡಾರ್ಗಳ ನಿರ್ಮಾಣಕ್ಕೆ, 2000 ಕಿಲೋಮೀಟರ್ ಕರಾವಳಿ ಮತ್ತು ಬಂದರು ರಸ್ತೆ, 2000 ಕಿಲೋಮೀಟರ್ ಕಾರ್ಯತಂತ್ರ ಹೆದ್ದಾರಿಗಳ ನಿರ್ಮಾಣ ಮಾಡುವಂಥ ಗುರಿಯನ್ನು ಮುಂದಿನ ಬಜೆಟ್ನಲ್ಲಿ ಹಾಕೊಳ್ಳಲಾಗಿದೆ ಅಂತ ಹೇಳಿ ನೋಡ್ತೇವೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಯೋಜನೆಯನ್ನು 2023ಕ್ಕೆ ಮುಗಿಸಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕೊಳ್ಳಲಾಗಿದೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಯೋಜನೆಯನ್ನು ಪ್ರಾರಂಭಿಸಬೇಕು. ನೆಕ್ಸ್ಟ್ ಫಾಸ್ಟ್ಯಾಗ್ ವ್ಯವಸ್ಥೆನ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂಥ ಏನಿದು ಅಂತ ಹೇಳಿ ನೀವು ಓದ್ಕೊಳ್ಬೇಕಾಗುತ್ತೆ. ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ದೇಶದ ಹೆದ್ದಾರಿಗಳನ್ನು ವಾಣಿಜ್ಯೀಕರಣ ಮಾಡೋದು, ಡಿಜಿಟಲೀಕರಣದ ಮೂಲಕ ಹೆಚ್ಚು ಆದಾಯವನ್ನು, ಟ್ರೋಲ್ಗಳನ್ನು ಸಂಗ್ರಹಿಸಬೇಕು ಅಂತ ಹೇಳಿ ಹೆಚ್ಚೆಚ್ಚು ಟೋಲ್ಗಳನ್ನು ಸಂಗ್ರಹಿಸಬೇಕು. ನೆಕ್ಸ್ಟ್ ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು, ಹೆದ್ದಾರಿಗಳನ್ನು ಆಧುನೀಕರಣಗೊಳಿಸಬೇಕು ಅಂತಕ್ಕಂಥ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಈ ಒಂದು ಭಾಗದಲ್ಲಿ ನಾನು ಚರ್ಚೆ ಮಾಡಿರ್ತಕ್ಕಂಥದ್ದು. ಇನ್ನೂ ಒಂದು 7-8 ಭಾಗಗಳಿದ್ದಾವೆ, ಕ್ಷೇತ್ರಗಳಿದ್ದಾವೆ. ಅವುಗಳ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೇನೆ ಸ್ನೇಹಿತರೆ. ಇಲ್ಲಿ ನೀವು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ನಾನು ವಿಚಾರಗಳನ್ನು ಹೇಳಿದ್ದೇನೆ. ಆ ಯೋಜನೆಗಳನ್ನು ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂರ್ತಿಲ್ಲ. PM ಕಿಸಾನ್ ಯೋಜನೆ ಇದೆ ಸರ್, PM ಕಿಸಾನ್ ಅಂತ ಹೇಳಿದರೆ ಅದು ಏನು ಅಂತ ಹೇಳಲಿಲ್ಲ ಅಂತಂದರೆ ಅದನ್ನು ಹೇಳೋದಕ್ಕೆ ನನಗೆ 1 ಅವರ್ ಕ್ಲಾಸ್ ಬೇಕು. ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಅಂತ ಹೇಳಿದ್ರಿ ಸರ್, ಆಯುಷ್ಮಾನ್ ಭಾರತ್ ನನಗೇನು ಅಂತ ಗೊತ್ತಿಲ್ಲ ಅಂತಂದರೆ ಅದನ್ನು ನೀವು ಹುಡುಕಿ ಓದಬೇಕಾಗಿರ್ತಕ್ಕಂಥದ್ದು. ನಿಮಗೆ ಒಂದೊಂದೇ ಯೋಜನೆಗಳನ್ನು ಹೇಳ್ತಾ ಕೂತೆ ಅಂದರೆ ಒಂದು 150 ಯೋಜನೆಗಳಿದ್ದಾವೆ ಕೇಂದ್ರ ಸರ್ಕಾರದ್ದು. 150 ಕ್ಲಾಸ್ ಬೇಕು ನಿಮಗೆ ಒಂದೊಂದು ಯೋಜನೆ 1 ಅವರ್ ಹೇಳೋದಕ್ಕೆ. ಸೊ ಇದು ನಿಮ್ಮ ಕೆಲಸ ಏನಾಗಿರುತ್ತೆ ಅಂತಂದರೆ, ಏನು ಇಂದ್ರಧನುಷ್ ಯೋಜನೆ ಅಂತ ಅಂದರೆ ಏನು, ಆಯುಷ್ಮಾನ್ ಭಾರತ್ ಅಂತ ಅಂದರೆ ಏನು,
ಆಮೇಲೆ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಯೋಜನೆಗಳಿದಾವೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಯಾವ್ಯಾವು, ಯಾವ್ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ, ಅವುಗಳಿಗೆ ಬಜೆಟ್ನಲ್ಲಿ ಎಷ್ಟೆಷ್ಟು ಅನುದಾನವನ್ನು ನೀಡಲಾಯಿತು, ಇವೆಲ್ಲವನ್ನು ನೀವು ಎಲ್ಲಿ ಹುಡುಕಬೇಕು ಅಂತಂದರೆ ಪೇಪರ್ಗಳಲ್ಲಿ ಅಥವಾ ಬಜೆಟ್ ಏನಿರುತ್ತೆ ಅದರಲ್ಲಿ, ಅಥವಾ ಯಾರಾದರೂ ಬಜೆಟನ್ನು ಸರಳೀಕರಿಸಿ ಪುಸ್ತಕಗಳನ್ನು ರಿಲೀಸ್ ಮಾಡಿರ್ತಾರೆ ಅವುಗಳಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಓದಿಕೊಳ್ಳುವಂಥದ್ದು ನಿಮ್ಮ ಕಾರ್ಯ ಆಗಿರುತ್ತೆ. ನೆಕ್ಸ್ಟು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಯಾವ್ಯಾವ ಕ್ಷೇತ್ರಗಳು ಬರ್ತವೆ, ಅವುಗಳಿಗೆ ಏನೇನು ಅನುದಾನಗಳನ್ನು ನೀಡಲಾಗಿದೆ, ಅಲ್ಲಿ ಆದಂತಹ ಪ್ರಗತಿ ಏನು ಅಂತಕ್ಕಂಥದ್ದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.